ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ವಿಶ್ ಯು ಆಲ್ ಹ್ಯಾಪಿ ನ್ಯೂ ಇಯರ್. 2025 ನಿಮ್ಮ ಜೀವನದಲ್ಲಿ ಸಂತೋಷ ತರಲಿ, ಹಾಗೆ ನಿಮ್ಮ ಎಲ್ಲ ಕನಸುಗಳು ಕೂಡ ನನಸಾಗಲಿ ಎಂದು ಆಶಿಸುತ್ತಾ ಈ ಒಂದು ಸಂಚಿಕೆಯನ್ನು ಆರಂಭ ಮಾಡೋಣ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಪೋಸ್ಟ್ ಜನವರಿ 2025ನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ಗಳ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ಯಮನ್ ಡೆತ್ ಸೆಂಟೆನ್ಸ್ ಫಾರ್ ಕೇರಳ ವುಮನ್, ಇಂಡಿಯಾ ಅಡಾಪ್ಟಿಂಗ್ ಅ ಕಾಶಿಯಸ್ ರೂಟ್ ಇನ್ ಕಾನ್ಫ್ಲಿಕ್ಟ್ ಹಿಟ್ ಸನ. ಅಂದ್ರೆ ಏನಾಗಿದೆ, ಇಲ್ಲಿ ಭಾರತೀಯ ಮೂಲದ ಕೇರಳ ಮೂಲದ ಮಹಿಳೆಯೊಬ್ಬರಿಗೆ ಈ ಯಮನ್ನಲ್ಲಿ ಈ ಜೀವಾವಧಿ ಶಿಕ್ಷೆನ ಡೆತ್ ಸೆಂಟೆನ್ಸನ್ನು ನೀಡಲಾಗಿದೆ, ಮರಣದಂಡನೆಯನ್ನು ನೀಡಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಭಾರತ ಏನು ಈ ಸನ ಅನ್ನುವಂಥದ್ದು ಈ ಯಮನ್ನ ಒಂದು ಕ್ಯಾಪಿಟಲ್ ಸಿಟಿ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅಂತಂದರೆ ಈ ಒಂದು ಪ್ರದೇಶದಲ್ಲಿ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಇದೆ. ಸೊ ಹೀಗಾಗಿ ಭಾರತ ಇಲ್ಲಿ ಎಚ್ಚರಿಕೆ ಒಂದು ನಡೆಯನ್ನು ಅನುಸರಣೆಯನ್ನು ಮಾಡ್ತಾ ಇದೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಇಂಡಿಯಾ ಅಮಾಂಗ್ 25 ನೇಷನ್ಸ್ ವಿತ್ ಹೈ ರಿಲಿಜಿಯಸ್ ರೆಸ್ಟ್ರಿಕ್ಷನ್. ಸೊ ಏನು ಈ ಧಾರ್ಮಿಕವಾಗಿ ಏನು ಕಟ್ಟುಪಾಡುಗಳನ್ನ ಏನು ಹಾಕ್ತಾರೆ ಅಥವಾ ನಿರ್ಬಂಧಗಳನ್ನ ಹಾಕ್ತಾರೆ, ಅಂತಹ ದೇಶಗಳಲ್ಲಿ ಭಾರತ 25 ದೇಶಗಳಲ್ಲಿ ಒಂದಾಗಿದೆ. ಸೊ ಟಾಪ್ 25 ದೇಶಗಳಲ್ಲಿ ಭಾರತ ಒಂದಾಗಿದೆ ಅಂತ. ಸೊ ಈ ಒಂದು ಟಾಪಿಕ್ನ ನಾವು GS ಪೇಪರ್ 2 ಅಡಿಯಲ್ಲಿ ಪಾಲಿಟಿಗೆ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಈಸ್ ದ ನೇಚರ್ ಆಫ್ ಡಿಸೆಂಟ್ ಇನ್ ದ ಇಂಡಿಯನ್ ಜುಡಿಷಿಯರಿ. ಅಂದರೆ ಭಾರತೀಯ ಒಂದು ನ್ಯಾಯ ವ್ಯವಸ್ಥೆಯಲ್ಲಿ, ನ್ಯಾಯಾಂಗದಲ್ಲಿ ಈ ಡಿಸೆಂಟ್ ಅಂದರೆ ಭಿನ್ನಾಭಿಪ್ರಾಯಗಳ ಒಂದು ಸ್ವರೂಪ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೇವೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ನಮಗೆ ಪಾಲಿಟಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಆರ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಮ್ಯಾಂಡೇಟೆಡ್ ಮೆಮೋರಿಯಲ್ಸ್. ಅಂದರೆ ಏನು ಮಾಜಿ ಪ್ರಧಾನಿಗಳು ಏನಿರ್ತಾರೆ ಅವರು ಮರಣವನ್ನು ಹೊಂದಿರುವಂಥ ಸಂದರ್ಭದಲ್ಲಿ ಅವರ ಸ್ಮಾರಕಗಳು ನಿರ್ಮಾಣವನ್ನು ಮಾಡ್ತಾರೆ, ಅದು ಕಡ್ಡಾಯವೇ ಅನ್ನುವಂಥದ್ದನ್ನು ಸೊ ಇಲ್ಲಿ ಡಿಸ್ಕಸ್ಸನ್ನು ಮಾಡಿದ್ದಾರೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಿರುವಂಥದ್ದಾಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಮಣಿಪುರ್ ಅಕೌಂಟ್ಸ್ ಫಾರ್ 77% ಆಫ್ ನಾರ್ತ್ ಈಸ್ಟ್ ವೈಲೆನ್ಸ್ ಕೇಸಸ್. ಸೊ ಏನು ಈ ಈಶಾನ್ಯ ರಾಜ್ಯಗಳಲ್ಲಿ ಏನು ಕಾನ್ಫ್ಲಿಕ್ಟ್ ಆಗುತ್ತೆ ಅಥವಾ ಸಂಘರ್ಷಗಳಾಗತ್ತೆ ಅಥವಾ ಗಲಭೆಗಳಾಗತ್ತೆ, ಆ ಗಲಭೆಗಳಲ್ಲಿ ಹೆಚ್ಚಿನ ಒಂದು ಪ್ರಮಾಣದ ಅಂದರೆ ಪ್ರತಿಶತ 77% ಗಲಭೆಗಳು ಈ ಮಣಿಪುರ ರಾಜ್ಯವೊಂದರಲ್ಲೇ ಆಗತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಎಸ್, ಸೊ ಇದು GS ಪೇಪರ್ 3 ಅಡಿಯಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ, ಆಂತರಿಕ ಒಂದು ಭದ್ರತೆಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಈಸ್ ಕೋರ್ ಸೆಕ್ಟರ್ಸ್ ಗ್ರಿವ್ ಆಟ್ 4 ಮಂತ್ ಹೈ ಪೇಸ್ ಆಫ್ 4.3% ಇನ್ ನವಂಬರ್. ಎಸ್, ಸೊ ಇಲ್ಲಿ ಹೇಳ್ತಾ ಇರುವಂಥದ್ದು ಪ್ರಮುಖ ವಲಯಗಳು, ಕೋರ್ ಸೆಕ್ಟರ್ಸ್ ಅಂತ ಏನು ಬರುತ್ತಾ, ಸೊ ಇವುಗಳು ಕಳೆದ ಒಂದು 4 ತಿಂಗಳಲ್ಲಿಯೇ ಏನಾಗಿದೆ ಅಂದರೆ ನವಂಬರ್ ತಿಂಗಳಲ್ಲಿ 4.3% ಏನಾಗಿದೆ ಏರಿಕೆಯನ್ನು ಕಂಡಿದೆ ಅನ್ನುವಂಥದ್ದು. ಸೊ ಈ ಒಂದು ಟಾಪಿಕ್ GS ಪೇಪರ್ 3 ಅಡಿಯಲ್ಲಿ ಎಕಾನಮಿಗೆ ಸಂಬಂಧಪಟ್ಟಿದೆ. ಸೊ ಈ ಎಕಾನಮಿಯಲ್ಲಿ ನಾವು ಕೋರ್ ಸೆಕ್ಟರ್ಗಳ ಬಗ್ಗೆ ಸ್ಟಡಿಯನ್ನು ಮಾಡ್ತೀವಿ. ಸೊ ಈ ಹಿನ್ನೆಲೆಯಲ್ಲಿ ಇದು ಎಕಾನಮಿ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ಇಲ್ಲಿ ಕೆಲವೊಂದಿಷ್ಟು ಶಾರ್ಟ್ ಕರೆಂಟ್ ಅಫೇರ್ಸ್ಗಳನ್ನು ಕೂಡ ಇಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೇವೆ. ಸೊ ಅದರಲ್ಲಿ ಮೊದಲನೇದಾಗಿ ಈ ರೂಪುರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ನೆಕ್ಸ್ಟ್ ಒನ್ ಫ್ರೀ AI ಕಮಿಟಿ, PM ಅಭಿಮನ್ಯುವುದರ ಕುರಿತು, ಹಾಗೆ ಕಾಮರಾಜರ್ ಫೋರ್ಟ್, ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಇಂಡಿಯಾ ಆಸ್ಟ್ರೇಲಿಯಾ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟ್ ಕುರಿತು ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೇವೆ. ಸೊ ಮೊದಲನೇದಾಗಿ ನಾವು ಈ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಈ ಒಂದು ಟಾಪಿಕ್ಗಳ ಬಗ್ಗೆ ನೋಡೋಣ. ಎಸ್, ಸೊ ಯಮನ್ ಡೆತ್ ಸೆಂಟೆನ್ಸ್ ಫಾರ್ ಕೇರಳ ವುಮನ್, ಇಂಡಿಯಾ ಅಡಾಪ್ಟಿಂಗ್ ಅ ಹೈ ಕಾಶಿಯಸ್ ರೂಟ್ ಇನ್ ಕಾನ್ಫ್ಲಿಕ್ಟ್ ಹಿಟ್ ಸನ. ಸೊ ಏನು ಅಂತಂದರೆ ಈ ಕೇರಳ ಮೂಲದ ಮಹಿಳೆಯೊಬ್ಬರಿಗೆ ಈ ಯಮನ್ನಲ್ಲಿ ಏನು ಮಾಡಿದ್ದಾರೆ, ಈ ಡೆತ್ ಸೆಂಟೆನ್ಸನ್ನು ವಿಧಿಸಿದ್ದಾರೆ ಅಲ್ಲಿನ ಒಂದು ಕೋರ್ಟ್ ಇಲ್ಲಿ. ಹಾಗಿದ್ರೆ ಯಾರು ಇವರು ಈ ನಿಮಿಷಾ ಪ್ರಿಯಾ ಅನ್ನುವಂಥವ್ರು, ಯಾರು ಈ ಒಂದು ಕೇರಳ ಮೂಲದ ವುಮೆನ್ ಅಂತಂದರೆ ನಿಮಿಷಾ ಪ್ರಿಯಾ ಅನ್ನುವಂಥ ಮಹಿಳೆ. ಸೊ ಇವ್ರಿಗೆ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಡೆತ್ ಸೆಂಟೆನ್ಸನ್ನು ವಿಧಿಸಿದ್ದಾರೆ. ಹಾಗಿದ್ರೆ ಏನಿದು ಪ್ರಕರಣ, ಯಾಕೆ ಇವರಿಗೆ ಈ ರೀತಿಯ ಒಂದು ಶಿಕ್ಷೆನ ಮರಣದಂಡನೆಯನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಸೊ ಇಲ್ಲಿ ಒಂದು ಟಾಪಿಕಲ್ಲಿ ಈ ಒಂದು ನಿಮಿಷಾ ಪ್ರಿಯಾ ಅವರಿಗೆ ಮರಣದಂಡನೆಯನ್ನು ನೀಡಿರುವುದರ ಕುರಿತಾಗಿರುವಂಥದ್ದು ನಿಮಿಷಾ ಪ್ರಿಯಾ. ಎಸ್, ಸೊ ಯಾಕೆ ಇವರಿಗೆ ಜೀವಾವಧಿ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಸೊ ಏನು ಅಂತಂದರೆ ಈ ಕೇರಳ ಮೂಲದ ಈ ನಿಮಿಷಾ ಪ್ರಿಯಾ ಅವರು ಈ ಒಂದು ಯಮನ್ನಲ್ಲಿ 2014ರಲ್ಲಿ ಏನು ಮಾಡ್ತಾರೆ ಅಂತಂದ್ರೆ
ಒಂದು ಉದ್ಯಮವನ್ನು ಅಂದರೆ ಒಂದು ಹಾಸ್ಪಿಟಲ್ ವ್ಯವಹಾರವನ್ನು ಆರಂಭವನ್ನು ಮಾಡ್ತಾರೆ. ಹಾಸ್ಪಿಟಲ್. ಸೊ ಈ ಹಾಸ್ಪಿಟಲ್ ಉದ್ಯಮವನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಇವರು ಅಲ್ಲಿನ ಒಬ್ಬರ ನೆರವನ್ನು ತೆಗೆದುಕೊಳ್ತಾರೆ. ಸೊ ಅವರ ಹೆಸರು ಇಲ್ಲಿ ತಲಾಲ್ ಅಬ್ದು. ಸೊ ಈ ತಲಾಲ್ ಅಬ್ದು ಅವರು ಈ ಯಮನ್ನ ಪ್ರಜೆಯಾಗಿರ್ತಾರೆ. ಸೊ ಇವರ ನೆರವನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಂತಂದರೆ ಒಂದು ಹಾಸ್ಪಿಟಲ್ ಉದ್ಯಮವನ್ನು ಇವರು ಏನು ಮಾಡ್ತಾರೆ, ಆರಂಭವನ್ನು ಮಾಡ್ತಾರೆ. ಸೊ ಆರಂಭದಲ್ಲಿ ಇವರ ನಡುವೆ ಏನಿರುತ್ತೆ, ಒಂದಿಷ್ಟು ಸಂಬಂಧವು ಚೆನ್ನಾಗಿರುತ್ತೆ. ಆದರೆ ಕಾಲಾನಂತರದಲ್ಲಿ ಇವರ ಸಂಬಂಧಗಳು ಹದಗೆಟ್ಟ ನಂತರ ಏನಾಗುತ್ತೆ ಅಂದರೆ ಈ ಏನು ನಿಮಿಷಾ ಪ್ರಿಯಾ ಏನಿದ್ದಾರೆ ಇವರು ಈ ತಲಾಲ್ ಅಬ್ಬ ಮೇಲೆ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದಿಷ್ಟು ಬೆದರಿಕೆ ಮತ್ತು ನಿಂದನೆಯನ್ನು ಮಾಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ, 2017ರಲ್ಲಿ ಈ ಒಂದು ನಿಮಿಷಾ ಪ್ರಿಯಾ ಮತ್ತು ಅಲ್ಲಿನ ಸ್ಥಳೀಯ ವ್ಯಕ್ತಿ ಅಂದರೆ ಈ ಯಮನ್ನ ಪ್ರಜೆಗಳು ಸೇರಿ ಏನು ಮಾಡ್ತಾರೆ ಅಂತಂದರೆ, ಸೊ ಏನು ಈ ಉದ್ಯಮವನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಈ ನಿಮಿಷಾ ಪ್ರಿಯಾ ಅವರು ಈ ತಲಾಲ್ ಅಬ್ಬು ಅವರಿಗೆ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀಡಿರ್ತಾಳೆ. ಸೊ ಇವುಗಳನ್ನು ಪಡೀಲಿಕ್ಕೆ ಸೊ ಇವರು ಏನು ಮಾಡ್ತಾರೆ ಅಂದರೆ ನಿಮಿಷಾ ಪ್ರಿಯಾ ಮತ್ತು ಅಲ್ಲಿನ ಸ್ಥಳೀಯ ನಿವಾಸಿ ಸೇರಿ ಇವರಿಗೆ ಒಂದು ನಿದ್ರಾಜನಕ ಮಾತ್ರೆಯನ್ನು. ಸೊ ಹೀಗಾಗಿ ಏನಾಗುತ್ತೆ, ತಲಾಲ್ ಅಬ್ಬು ಅನ್ನುವಂಥದ್ದು ಇಲ್ಲಿ ಸಾವನ್ನಪ್ತಾನೆ. ಸೊ ಇಲ್ಲಿ ಸಾವನ್ನಪ್ಪಿರುವಂಥ ಸಂಗತಿಯನ್ನು ತಿಳಿದ ಈ ನಿಮಿಷಾ ಪ್ರಿಯಾ ಮತ್ತು ಅಲ್ಲಿನ ಸ್ಥಳೀಯ ನಿವಾಸಿ ಏನು ಮಾಡ್ತಾರೆ ಅಂತಂದರೆ ಇವನ ದೇಹವನ್ನು ಏನು ಮಾಡ್ತಾರೆ ಅಂದರೆ ತುಂಡು ತುಂಡಾಗಿ ಕತ್ತರಿಸಿ ಅವುಗಳನ್ನ ಬೇರೆ ಬೇರೆ ಒಂದು ಪ್ರದೇಶಗಳಿಗೆ ವಿಲೇವಾರಿಯನ್ನು ಮಾಡ್ತಾರೆ. ಸೊ ಈ ಒಂದು ಕಾರಣಕ್ಕಾಗಿ ಏನು ಮಾಡಿದ್ದಾರೆ ಅಂತಂದರೆ ಅಲ್ಲಿನ ಪೊಲೀಸರು ಇವರನ್ನು ಬಂಧನವನ್ನು ಮಾಡಿ ಸೊ ಸದ್ಯಕ್ಕೆ ಇವಾಗ ಇವರ ಮೇಲೆ ಏನು ಈ ಒಂದು ಮರಣದಂಡ ಶಿಕ್ಷೆಯನ್ನು ವಿಧಿಸಿರುವಂಥದ್ದು. ಸೊ ಇದು ಇದರ ಒಂದು ಹಿನ್ನೆಲೆ ಆದ್ರೆ ಸೊ ಇದು ಏನಕ್ಕೆ ನ್ಯೂಸಲ್ಲಿದೆ ಅಂತಂದರೆ, ಸೊ ನಿಮಿಷಾ ಪ್ರಿಯಾ ಆ್ಯನ್ ಇಂಡಿಯನ್ ಸಿಟಿಜನ್ ಫ್ರಮ್ ಕೇರಳ ಫೇಸಸ್ ಡೆತ್ ಸೆಂಟೆನ್ಸ್ ಇನ್ ಯಮನ್ ಫಾರ್ ದ alleged murder of her Yemeni business partner ತಲಾಲ್ ಅಬ್ದು ಮಹದಿ. ಸೊ ಏನು ಭಾರತೀಯ ಮೂಲದ ಈ ಕೇರಳ ಮೂಲದ ಈ ನಿಮಿಷಾ ಪ್ರಿಯಾ ಅವರಿಗೆ ಸೊ ಏನು ತನ್ನ ವ್ಯವಹಾರದ ಪಾರ್ಟ್ನರ್ ಆಗಿರುವಂತಹ ಸೊ ಈ ವ್ಯವಹಾರದ ಪಾರ್ಟ್ನರ್ ಯಮನ್ ಪ್ರಜೆ ಸೊ ಈತನನ್ನು ಹತ್ಯೆಯನ್ನು ಮಾಡಿರುವುದ ಕಾರಣಕ್ಕಾಗಿ ಇವಳಿಗೆ ಡೆತ್ ಸೆಂಟೆನ್ಸ್ನ ವಿಧಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಏನು ದ ಕೇಸ್ ಈಸ್ ಸೆನ್ಸಿಟಿವ್ given the political instability in Yemen and India's lack of official contact with ruling Houthi faction in Sana'a. ಸೊ ಏನಂತಂದರೆ ಇಲ್ಲಿ ನಾವು ಇದನ್ನು ಈ ಪ್ಲೇಸಸ್ ಇನ್ ನ್ಯೂಸಲ್ಲಿ ಇದನ್ನು ನಾವು ಸ್ಟಡಿಯನ್ನು ಮಾಡಬೇಕಾಗತ್ತೆ. ಸೊ ಈ ಸನಾ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಅಂದರೆ ಇದು ಈ ಒಂದು ಯಮನ್ನಲ್ಲಿ ಬರುತ್ತೆ. ಸೊ ಈ ಯಮನ್ನಲ್ಲಿ ಏನಂತಂದ್ರೆ ಈ ಒಂದು ರೀಜನಲ್ಲಿ ಹೌತಿ ಅನ್ನುವಂಥದ್ದು ಒಂದು ಇನ್ಸರ್ಜೆಂಟಿ ಗ್ರೂಪ್ ಆಗಿದೆ. ಸೊ ಇವರು ಏನು ಮಾಡ್ತಾ ಇದ್ದಾರೆ, ಈ ಒಂದು ಪ್ರದೇಶದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಭಾರತಕ್ಕೆ ಇರುವಂಥ ಸಮಸ್ಯೆ ಏನಂತಂದರೆ ಈ ಹೌತಿಗಳೊಂದಿಗೆ ಭಾರತ ಯಾವುದೇ ರೀತಿಯ ಒಂದು ಸಂಪರ್ಕವನ್ನು ಇಟ್ಕೊಂಡಿಲ್ಲ. ಸೊ ಹೀಗಾಗಿ ಏನಂತಂದರೆ ಈ ಏನು ಕೇರಳ ಮೂಲದ ಈ ಒಂದು ಯುವತಿಗೆ ಏನು ಡೆತ್ ಸೆಂಟೆನ್ಸನ್ನು ನೀಡಿದ್ದಾರೆ ಸೊ ಇದನ್ನು ರದ್ದು ಮಾಡಲಿಕ್ಕೆ ಇಲ್ಲಿ ಭಾರತಕ್ಕೆ ನೇರ ಮಾರ್ಗ ಇಲ್ಲದೆ ಇರುವಂಥದ್ದು. ಸೊ ಇಲ್ಲಿ ದ ಆನ್ ಗೋಯಿಂಗ್ ಕಾನ್ಫ್ಲಿಕ್ಟ್ ಈ ಯಮನಲ್ಲಿ ಏನಾಗ್ತಾ ಇದೆ ಅಂದರೆ ಹಲವಾರು ಸಂಘರ್ಷಗಳಾಗ್ತಾ ಇದೆ. ಸೊ ಇದರಲ್ಲಿ ಇಸ್ರೇಲ್, US ಮತ್ತು UK ಕೂಡ ಏನು ಮಾಡ್ತಾ ಇದೆ ಅಂದರೆ ಇಲ್ಲಿ ಭಾಗಿಯಾಗಿರುವಂಥದ್ದು. ಸೊ ಹಾಗೆ ಇಂಪಾರ್ಟೆಂಟ್ ಕೀವರ್ಡ್ ಬರುತ್ತೆ ಬ್ಲಡ್ ಮನಿ ನೆಗೋಷಿಯೇಷನ್. ಸೊ ನಮಗೆ ಈ ಪ್ರಿಲಿಮ್ಸ್ನಲ್ಲಿ ಈ ರೀತಿಯ ಟರ್ಮ್ಸ್ಗಳನ್ನ ಕೊಟ್ಟು ಕೇಳ್ತಾರೆ, ಏನಿದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಸೊ ಹೀಗಾಗಿ ಈ ಟರ್ಮಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಬ್ಲಡ್ ಮನಿ ನೆಗೋಷಿಯೇಷನ್ ಏನು ಇದು ಬ್ಲಡ್ ಮನಿ ನೆಗೋಷಿಯೇಷನ್ ಅಂತಂದರೆ ಅದು ಒಂದು ರೀತಿಯ ಮಾತುಕತೆ, ಬ್ಲಡ್ ಮನಿ ನೆಗೋಷಿಯೇಷನ್. ಸೊ ಕಸ್ಟಮರಿ ಪ್ರಾಕ್ಟೀಸ್. ಸೊ ಇದೊಂದು ಸಾಂಪ್ರದಾಯಿಕ ಒಂದು ಆಚರಣೆ ಅಥವಾ ಪದ್ಧತಿ ಅಂತ. ಸೊ ಬ್ಲಡ್ ಮನಿ ಈಸ್ ಆಫನ್ ನೆಗೋಷಿಯೇಟೆಡ್ ಅಂಡರ್ ದ ಯಮನಿ ಲಾ ಟು ಸೆಟಲ್ ಸಚ್ ಕೇಸಸ್. ಸೊ ಏನು ಬೇರೆ ದೇಶದ ಒಂದು ಪ್ರಜೆಗಳನ್ನ ಇಲ್ಲಿ ಇಲ್ಲಿ ಡೆತ್ ಸೆಂಟೆನ್ಸನ್ನು ನೀಡಿರ್ತಾರೆ. ಇಂತಹ ಒಂದು ಸಂದರ್ಭಗಳಲ್ಲಿ ಏನು ಮಾಡಲಾಗತ್ತೆ ಅಂದರೆ ಈ ಯಮನಿ ಕಾನೂನಿನ ಅಡಿಯಲ್ಲಿ ಏನು ಮಾಡಲಾಗತ್ತೆ, ಇಲ್ಲಿ ಒಂದಿಷ್ಟು ಮಾತುಕತೆಗಳನ್ನ ನಡೆಸಲಾಗತ್ತೆ ಇಂತಹ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ. ಇವುಗಳನ್ನ ಏನಂತ ಕರೀತಾರೆ, ಇಲ್ಲಿ ಬ್ಲಡ್ ಮನಿ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಟರ್ಮ್ ಬ್ಲಡ್ ಮನಿ ಎನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇಲ್ಲಿ ಸ್ಟೇಟಸ್ ಇದೆ ಅನ್ನುವಂಥದ್ದು ಅಂತಂದರೆ ಡಿಸ್ಕಷನ್ಸ್ ಆರ್ ರಿಪೋರ್ಟೆಡ್ಲಿ ಅಂಡರ್ ವೇ ಬಟ್ ಅನ್ಸರ್ಟನಿಟಿ ರಿಮೈನ್ಸ್ ಡ್ಯೂ ಟು ಯಮನ್ಸ್ ಫ್ರಾಗ್ಮೆಂಟೆಡ್ ಸ್ಟೇಟ್ ಸ್ಟ್ರಕ್ಚರ್. ಸೊ ಅಂದರೆ ಇಲ್ಲಿ ಮಾತುಕತೆ ಅನ್ನುವಂಥದ್ದು ಇನ್ನೂ ಪ್ರಗತಿಯ ಹಂತದಲ್ಲಿದೆ,
ಆದರೆ ಇಲ್ಲಿ ಇರುವಂಥ ಸಮಸ್ಯೆ ಏನಂತಂದ್ರೆ, ಸೊ ಈ ಯಮನ್ ಏನು ಕಾಣ ಬರುತ್ತಾ, ಸೊ ಈ ಯಮನ್ ಪ್ರದೇಶವನ್ನು 3 ಭಾಗಗಳಾಗಿ, ಅಂದರೆ 3 ಇನ್ಸರ್ಜೆನ್ಸಿ ಗ್ರೂಪ್ಗಳು ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ. ಇದೇ ಏನಂತಂದರೆ ಇಲ್ಲಿ ಸಮಸ್ಯೆಯಾಗಿರುವಂಥದ್ದು. ಸೊ ಇಲ್ಲಿ ಮ್ಯಾಪಿಂಗ್ ಪರ್ಸ್ಪೆಕ್ಟಿವ್ನಲ್ಲಿ ನಮ್ಗೆ ಈ ಯಮನ್ ಸನಾ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ಯಮನ್ನ ಬಾರ್ಡರಿಂಗ್ ಕಂಟ್ರಿಗೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಮನ್ನಲ್ಲಿ, ಸೊ ಇದರ ಬಾರ್ಡರ್ನಲ್ಲಿ ಒಮನ್, ಸೌದಿ ಅರೇಬಿಯಾ, ಹಾಗೆ ಇಲ್ಲಿ ಪ್ರಮುಖವಾದಂಥ ಒಂದು ವಾಟರ್ ಬಾಡಿ ರೆಡ್ ಸಿ ಬರುತ್ತೆ. ಸೊ ನಂತರದಲ್ಲಿ ಗಲ್ಫ್ ಆಫ್ ಐಡನ್ ಆಗಿರ್ಬೋದು, ಅರೇಬಿಯನ್ ಸಿ ಆಗಿರ್ಬೋದು. ಈ ರೀತಿ ನಮಗೆ ಬಾರ್ಡರಿಂಗ್ ನೇಷನ್ ಮತ್ತು ವಾಟರ್ ಬಾಡಿಯು ಕೂಡ ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ಭಾರತ ಯಾವ ರೀತಿ ಒಂದು ರಾಜತಾಂತ್ರಿಕ ಒಂದು ವಿಧಾನಗಳನ್ನ ಇಲ್ಲಿ ಅನುಸರಣೆಯನ್ನು ಮಾಡ್ತಾ ಇದೆ ಈ ಒಂದು ಡೆತ್ ಸೆಂಟೆನ್ಸ್ನ ರದ್ದನ್ನು ಮಾಡಲಿಕ್ಕೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಕಾಶಿಯಸ್ ಎಂಗೇಜ್ಮೆಂಟ್ ಅಂದರೆ ಎಚ್ಚರಿಕೆ ನಡೆಯನ್ನು. ಸೊ ಇಂಡಿಯಾ ಲ್ಯಾಕ್ಸ್ ಆಫಿಷಿಯಲ್ ಟೈಸ್ ವಿತ್ ಹೌತಿ. ಸೊ ಇಲ್ಲಿ ಹೌತಿಗಳೊಂದಿಗೆ ಭಾರತದ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಒಪ್ಪಂದವನ್ನು ಮಾಡಿಕೊಂಡಿಲ್ಲ ಈ ಹಿಂದೆ. ಸೊ ಹೀಗಾಗಿ ಒಂದು ರೀತಿಯ ಎಚ್ಚರಿಕೆಯ ಒಂದು ನಡೆಯನ್ನು ಇಲ್ಲಿ ಭಾರತ ಇಲ್ಲಿ ಅನುಸರಣೆಯನ್ನು ಮಾಡ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ಏನು ನಿಮಿಷಾ ಪ್ರಿಯಾ ಏನಿದ್ದಾರೆ, ಸೊ ಇವರ ಒಂದು ಕುಟುಂಬದ ಪಾತ್ರ ಏನು ಅನ್ನುವಂಥದ್ದಂದ್ರೆ, ಸೊ ನಿಮಿಷಾಸ್ ಫ್ಯಾಮಿಲಿ ಈಸ್ ಆಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ಸೀಕಿಂಗ್ ಅ ರೆಸಲ್ಯೂಷನ್ ಇನ್ಕ್ಲೂಡಿಂಗ್ ಎಕ್ಸ್ಪ್ಲೋರಿಂಗ್ ಲೀಗಲ್ ಆಪ್ಷನ್ ಆ್ಯಂಡ್ ಪಾಸಿಬಲ್ ಸೆಟಲ್ಮೆಂಟ್. ಸೊ ಇವರ ಬಳಿ ಏನು ಇವಾಗ ಎಲ್ಲ ಆಯ್ಕೆಗಳಿದೆ, ಆ ಎಲ್ಲ ಆಯ್ಕೆಗಳನ್ನು ಕೂಡ ಇವರು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. Now let us move on to the next topic. India among 25 nations with high religious restriction. ಸೊ ಏನು ಅತಿ ಹೆಚ್ಚಿನ ಒಂದು ಧಾರ್ಮಿಕ ಕಟ್ಟಳೆಗಳನ್ನ ಅಥವಾ ನಿರ್ಬಂಧಗಳನ್ನ ವಿಧಿಸುವಂತಹ ಏನು ಟಾಪ್ 25 ದೇಶಗಳಿದೆ, ಆ 25 ದೇಶಗಳಲ್ಲಿ ಭಾರತವು ಕೂಡ ಒಂದಾಗಿದೆ. ಸೊ ಈ ಒಂದು 25 ದೇಶಗಳಲ್ಲಿ ಪಾಕಿಸ್ತಾನ ಕೂಡ ಇದೆ, ಫ್ರಾನ್ಸ್, ಇಸ್ರೇಲ್, ನೈಜೀರಿಯಾ, ಈಜಿಪ್ಟ್, ಶ್ರೀಲಂಕಾ, ನೇಪಾಳ ಮತ್ತು ಮಾಲ್ಡೀವ್ಸ್ ಕೂಡ ಇದೆ. ಸೊ ಇದರೊಟ್ಟಿಗೆ ಭಾರತ ಕೂಡ ಹೊಂದಿದೆ. ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದ್ರೆ, ಆನ್ ಆನ್ ಇಂಡೆಕ್ಸ್ ಮೆಜರಿಂಗ್ ರಿಲಿಜಿಯನ್ ರಿಲೇಟೆಡ್ ಹಾಸ್ಟಿಲಿಟಿ ಫಾರ್ 2022, ಇಂಡಿಯಾ ಸ್ಕೋರ್ಡ್ ದಿ highest among 198 nations according to the report recently published by the New Research Center. ಸೊ ಇಲ್ಲಿ ಪ್ಯೂ ರಿಸರ್ಚ್ ಸೆಂಟರ್ ಅವರು ಒಂದು ವರದಿಯನ್ನು ರಿಲೀಸ್ ಮಾಡಿರೋ ಪ್ರಕಾರ ಭಾರತ ಏನಂತಂದ್ರೆ ಏನು ಅತಿ ಹೆಚ್ಚಿನ ಒಂದು ಧಾರ್ಮಿಕ ನಿರ್ಬಂಧಗಳನ್ನ ವಿಧಿಸುವಂಥ ದೇಶಗಳಲ್ಲಿ ಭಾರತ ಕೂಡ ಒಂದಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ದ ಹೈಯರ್ ಸ್ಕೋರ್ ಆನ್ ದ ಸೋಷಿಯಲ್ ಹಾಸ್ಟಿಲಿಟಿ ಇಂಡೆಕ್ಸ್ ಇಂಡಿಕೇಟ್ಸ್. ಸೊ ಅಂದರೆ ಏನು ಭಾರತ ಇಲ್ಲಿ ಹೈಯೆಸ್ಟ್ ಸ್ಕೋರನ್ನು ಹೊಂದಿದೆ. ಅಂದರೆ ಭಾರತದ ಒಂದು ಸ್ಕೋರ್ ಎಷ್ಟಾಗಿದೆ ಅಂದರೆ 9.3 ಏನಿದೆ. ಸೊ ಈ 9.3 ಅನ್ನುವಂಥದ್ದು ಹೈಯೆಸ್ಟ್ ಸ್ಕೋರ್ ಅಡಿಯಲ್ಲಿ ಬರುತ್ತೆ, ಹೈಯೆಸ್ಟ್ ಸ್ಕೋರ್. ಹಾಗಿದ್ರೆ ಈ ರೀತಿ ಹೈಯೆಸ್ಟ್ ಸ್ಕೋರ್ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಂತಿದೆ ಅಂತಂದ್ರೆ, ಸೊ ಈ ಒಂದು ದೇಶದಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ರಿಲಿಜನ್ ರಿಲೇಷನ್ ಹರಾಸ್ಮೆಂಟ್ ಅಂದರೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕಿರುಕುಳಗಳು ಏನಾಗ್ತಾ ಇದೆ ಹೆಚ್ಚಾಗಿದೆ ಅಂತ. ಹಾಗೆ ಮಾಬ್ ವೈಲೆನ್ಸ್ ಅಂದರೆ ಗುಂಪು ಒಂದು ಸಂಘರ್ಷಗಳು ಇಲ್ಲಿ ಹೆಚ್ಚಾಗ್ತಾ ಇದೆ. ಹಾಗೆ ಟೆರರಿಸಮ್ ಆಕ್ಟಿವಿಟಿ, ಭಯೋತ್ಪಾದಕ ಚಟುವಟಿಕೆಗಳಾಗಿರ್ಬೋದು, ಮಿಲಿಟೆಂಟ್ ಆಕ್ಟಿವಿಟಿಗಳಾಗಿರ್ಬೋದು. ಸೊ ಈ ರೀತಿ ಸಂಘರ್ಷಗಳು ಇರುವ ಕಾರಣಕ್ಕಾಗಿ ಭಾರತವನ್ನು ಈ ಒಂದು ಹೈಯೆಸ್ಟ್ ಏನಂತಂದರೆ ಈ ಒಂದು ಕ್ಯಾಟಗರಿಗೆ ಸೇರಿಸಿರುವಂಥದ್ದು. ಸೊ ಹೀಗಾಗಿ ವೆರಿ ಹೈ ಇರುವಂಥದ್ದು ಈ ಒಂದು ಇಂಡೆಕ್ಸ್ನಲ್ಲಿ. ಅಂದರೆ ಈ ಸೋಷಿಯಲ್ ಹಾಸ್ಟಿಲಿಟಿ ಇಂಡೆಕ್ಸ್ HHI ಅಂತ ಏನು ಕರಿತೀವಿ, ಸೋಷಿಯಲ್ ಹಾಸ್ಟಿಲಿಟಿ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕ್ ಅಂದರೆ 9.3 ಏನಿದೆ ಸ್ಕೋರು. ಸೊ ಇದು ಏನು ಡಿನೋಟ್ ಮಾಡುತ್ತೆ ಅಂದರೆ ವೆರಿ ಹೈ, ವೆರಿ ಹೈ. ಎಸ್. ಸೊ ನಂತರದಲ್ಲಿ ದ ರಿಪೋರ್ಟ್ ಆಲ್ಸೋ ಅಸೆಸ್ಡ್ countries based on the government's restriction on religion using the government restriction index. ಸೊ ಇಲ್ಲಿ ಮತ್ತೊಂದು ವರದಿಯನ್ನು ಇದು ರಿಲೀಸ್ ಮಾಡುತ್ತೆ, ಗವರ್ಮೆಂಟ್ ರೆಸ್ಟ್ರಿಕ್ಷನ್ ಇಂಡೆಕ್ಸ್ ಅಂತ. ಸೊ ಇದು ಯಾವ ಆಧಾರದ ಮೇಲೆ, ಸರ್ಕಾರಗಳು ಅಂದರೆ ಅಲ್ಲಿನ ಸರ್ಕಾರಗಳು ಈ ಧರ್ಮಗಳ ಮೇಲೆ ಯಾವ ರೀತಿ ನಿಬಂಧನೆಗಳನ್ನ ಹಾಕತ್ತೆ ಅನ್ನುವಂಥದ್ರ ಆಧಾರದ ಮೇಲೆ ಕೂಡ ಈ ಒಂದು ರ್ಯಾಂಕಿಂಗನ್ನು ನೀಡುತ್ತೆ. ಸೊ ಇದರ ಅಡಿಯಲ್ಲಿ ಏನನ್ನ ಕನ್ಸಿಡರ್ ಮಾಡುತ್ತೆ ಈ ಒಂದು ರ್ಯಾಂಕಿಂಗನ್ನು ತರುವಂಥ ಸಂದರ್ಭದಲ್ಲಿ ಅಂತಂದರೆ, ದ GRI ಮೆಜರ್ಸ್ ಲಾಸ್ ಅಂದರೆ ಆ ಸರ್ಕಾರಗಳು ತರುವಂಥ ಕಾನೂನುಗಳಾಗಿರ್ಬೋದು, ನೀತಿ ಪಾಲಿಸೀಸ್ಗಳಾಗಿರ್ಬೋದು, ಹಾಗೆ ಆ್ಯಕ್ಷನ್ಸ್ ದ್ಯಾಟ್ ರೆಗ್ಯುಲೇಟ್ ಆರ್ ಲಿಮಿಟ್ ದಿ ರಿಲಿಜಿಯಸ್ ಬಿಲೀಫ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ಅಂದ್ರೆ ಏನಿವಾಗ ಸರ್ಕಾರಗಳಿರುತ್ತೆ, ಸೊ ಈ ಸರ್ಕಾರಗಳು ಧಾರ್ಮಿಕ ಆಚರಣೆಗಳಾಗಿರ್ಬೋದು ಅಥವಾ ಪದ್ಧತಿಗಳಾಗಿರ್ಬೋದು, ಇವುಗಳನ್ನ ನಿಯಂತ್ರಣವನ್ನು ಮಾಡಲಿಕ್ಕೆ ಹಲವಾರು ಲಾಗಳಾಗಿರ್ಬೋದು, ಪಾಲಿಸಿಗಳಾಗಿರ್ಬೋದು,
ಸೊ ಇವುಗಳ ಮೂಲಕ ಏನು ಮಾಡುತ್ತೆ ಅಂದರೆ ಅಲ್ಲಿನ ಧಾರ್ಮಿಕ ಆಚರಣೆಗಳನ್ನ ಏನು ಮಾಡುತ್ತೆ, ನಿಯಂತ್ರಣವನ್ನು ಮಾಡುತ್ತಾ. ಸೊ ಈ ಹಿನ್ನೆಲೆಯಲ್ಲಿ ಕೂಡ ಏನಾಗಿದೆ ಅಂದರೆ ಭಾರತದ ಸ್ಕೋರ್ ಅನ್ನೋದು ಹೈ ಇದೆ. ಸೊ ಅಂದರೆ ಈ ಒಂದು ಧಾರ್ಮಿಕ ಅಥವಾ ಧಾರ್ಮಿಕಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯಗಳಲ್ಲಿ ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಅತಿಯಾಗಿ ಹಸ್ತಕ್ಷೇಪವನ್ನು ಮಾಡ್ತಾ ಇದೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದ ನೇಚರ್ ಆಫ್ ಡಿಸೆಂಟ್ ಇನ್ ದ ಇಂಡಿಯನ್ ಜುಡಿಷರಿ. ಭಾರತೀಯ ಒಂದು ಈ ನ್ಯಾಯಾಂಗದಲ್ಲಿ ಈ ಒಂದು ಡಿಸೆಂಟ್ ಮೀನ್ಸ್ ಭಿನ್ನಾಭಿಪ್ರಾಯ ಅಂತ. ಸೊ ಭಿನ್ನಾಭಿಪ್ರಾಯದ ಸ್ವರೂಪ ಯಾವ ರೀತಿ ಇದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಅನ್ನು ಮಾಡಿದ್ದಾರೆ. ಸೊ ಅದರ ಕುರಿತ ನಾವು ಇಲ್ಲಿ ಡಿಟೇಲ್ ಆಗಿ ನೋಡೋಣ. ಸೊ ಏನು ಹೇಳಿದ್ದಾರೆ ಈ ಒಂದು ಆರ್ಟಿಕಲ್ ಅಲ್ಲಿ ಅಂತಂದ್ರೆ, ಸೊ ಭಾರತ ಮತ್ತು ಯು ಎಸ್ನ ಈ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಯಾವ ರೀತಿ ಹೋಲಿಕೆಯನ್ನು ಮಾಡಿದ್ದಾರೆ ಅಂತಂದ್ರೆ, ಏನು ಭಾರತದಲ್ಲಿ ಈ ಎರಡೂ ದೇಶಗಳು ಏನಿದೆ ಅಂತಂದ್ರೆ, ಎರಡೂ ದೇಶಗಳು ಕೂಡ ಇಲ್ಲಿ ಒಂದು ಒಂದು ಪ್ರಜಾಪ್ರಭುತ್ವ ದೇಶಗಳಾಗಿವೆ. ಸೊ ಈ ಎರಡೂ ದೇಶಗಳಲ್ಲಿ ಏನಂತಂದರೆ ಈ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವ್ಯತ್ಯಾಸಗಳು ಕಂಡುಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಭಾರತದ ಒಂದು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಏನಿದೆ, ಹಾಗೆ ಯು ಎಸ್ನಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಇದೆ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಭಾರತದ ಏನು ಸುಪ್ರೀಂ ಕೋರ್ಟ್ ಯು ಎಸ್ನ ಈ ಸುಪ್ರೀಂ ಕೋರ್ಟ್ ನೀಡುವಂಥ ತೀರ್ಪುಗಳು ಏನಿರುತ್ತೆ, ಸೊ ಈ ತೀರ್ಪುಗಳು ಇಲ್ಲಿ ರಾಜಕೀಯ ಬಲವನ್ನು ಹೊಂದಿರುತ್ತೆ. ರಾಜಕೀಯ ಬಲವು ಅಂದರೆ ಸೊ ಏನು ಆಡಳಿತ ಪಕ್ಷ ಇರುತ್ತೆ ಅದರ ಆ ಒಂದು ಪಕ್ಷದ ಪರವಾಗಿಯೇ ಈ ಒಂದು ನ್ಯಾಯಾಲಯದ ಏನಾಗುತ್ತೆ ತೀರ್ಪುಗಳು ಹೊರಬೀಳುತ್ತೆ. ಸೊ ಇಲ್ಲಿನ ನ್ಯಾಯಾಧೀಶರನ್ನು ಏನು ಯು ಎಸ್ನ ಸುಪ್ರೀಂ ಕೋರ್ಟ್ ಏನು ನ್ಯಾಯಾಧೀಶರು ಇರ್ತಾರೆ, ಇವರ ನ್ಯಾಯಾಧೀಶರ ಆಯ್ಕೆಯನ್ನು ಯಾರು ಮಾಡ್ತಾರೆ ಅಂತಂದರೆ ಇಲ್ಲಿ ಅಲ್ಲಿನ ಅಧ್ಯಕ್ಷರು ಅಂದರೆ ಪ್ರೆಸಿಡೆಂಟ್ ಅವರು ಆಯ್ಕೆನ ಮಾಡ್ತಾರೆ. ಆದರೆ ಇಲ್ಲಿ ವ್ಯತಿರಿಕ್ತವಾಗಿರುವಂಥದ್ದು ಭಾರತದ ಒಂದು ಸನ್ನಿವೇಶದಲ್ಲಿ ನೋಡೋದಾದ್ರೆ, ಇಲ್ಲಿ ತೀರ್ಪುಗಳು ಅನ್ನುವಂಥದ್ದು ಯಾವುದೇ ರೀತಿಯ ಒಂದು ರಾಜಕೀಯ ಬಲವನ್ನು ಹೊಂದಿರೋದಲ್ಲ, ಬದಲಿಗೆ ತೀರ್ಪುಗಳಲ್ಲಿ ಏನಿರುತ್ತೆ ಅಂದರೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿರುತ್ತೆ. ಹಾಗೆ ಇಲ್ಲಿ ನ್ಯಾಯಾಧೀಶರ ಆಯ್ಕೆ ಯಾವ ರೀತಿ ಆಗುತ್ತೆ ಅಂತಂದರೆ, ನ್ಯಾಯಾಧೀಶರ ಆಯ್ಕೆ ಸೊ ಇಲ್ಲಿ ಹಿರಿಯ ನ್ಯಾಯಾಧೀಶರನ್ನು ಒಳಗೊಂಡಿರುವಂಥ ಕೊಲಿಜಿಯಂ ವ್ಯವಸ್ಥೆ ಇದೆ. ಅಂದರೆ ನ್ಯಾಯಾಧೀಶರೇ ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ. ಸೊ ಈ ಮೂಲಕ ಇಲ್ಲಿ ನ್ಯಾಯಾಧೀಶರನ್ನ ಆಯ್ಕೆನ ಮಾಡಲಾಗತ್ತೆ. ಸೊ ಈ ರೀತಿ ಏನಂತಂದರೆ ನಾವು ಎರಡೂ ದೇಶಗಳ ಒಂದು ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂಥ ಒಂದಿಷ್ಟು ವ್ಯತ್ಯಾಸಗಳನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಈ ಒಂದು ಆರ್ಟಿಕಲಲ್ಲಿ ಹೇಳಿರುವಂಥದ್ದು ಏನಂತಂದರೆ ಭಿನ್ನಾಭಿಪ್ರಾಯಗಳ ಕುರಿತು. ಅಂದರೆ ಇವಾಗ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ನೀಡಬೇಕಾಗಿರುತ್ತೆ. ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಜಡ್ಜ್ ಬೆಂಚ್ ಅಂತ ಬರುತ್ತೆ, ಸಾಂವಿಧಾನಿಕ ಪೀಠ ಅಂತ ಬರುತ್ತೆ, ಅಥವಾ ನಾರ್ಮಲ್ ಬೆಂಚ್ಗಳೇನಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಏನಂತಂದರೆ, ಸೊ ಇವಾಗ 5 ಜನರಿರುವಂಥ ಒಂದು ಬೆಂಚ್ ಇದೆ ಅಂತ ಅನ್ಕೊಳ್ಳೋಣ, ಪೀಠ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದರಲ್ಲಿ ಕೆಲವೊಬ್ಬರು ಏನಂತಂದರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪರವಾದವಾದಂಥ ತೀರ್ಪನ್ನು ನೀಡ್ಬೋದು. ಸೊ ಇನ್ನು ಉಳಿದವರು ಇದಕ್ಕೆ ವಿರೋಧವಾದಂಥ ಒಂದು ತೀರ್ಪನ್ನು ಕೂಡ ನೀಡಬಹುದು. ಸೊ ಈ ರೀತಿ ಏನಂತಂದರೆ ಪರ ವಿರೋಧದ ತೀರ್ಪುಗಳು ಭಾರತದಲ್ಲಿ ಕಂಡುಬರುತ್ತೆ. ಆದರೆ ಈ ಒಂದು ಯು ಎಸ್ನಲ್ಲಿ ಏನಂತಂದರೆ ರಾಜಕೀಯ ಪಕ್ಷದ ಪರವಾಗಿಯೇ ಬಹುಮತ ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಕರಣಗಳಲ್ಲಿ ಇಲ್ಲಿ ಭಿನ್ನಾಭಿಪ್ರಾಯಗಳು ಕಂಡು ಬಂದಿದೆ ಅನ್ನೋಂಥದ್ದು ನೋಡೋಣ. ಸೊ ವೆರಿ ಇಂಪಾರ್ಟೆಂಟ್ ಈ ಒಂದು ಟಾಪಿಕ್ ಇಲ್ಲಿ. ಸೊ ಮೊದಲನೇದಾಗಿ ಎಡಿಎಂ ಜಬಲ್ಪುರ್ 1976 ಪ್ರಕರಣ. ಸೊ ಇಲ್ಲಿ ಏನಂತಂದ್ರೆ ಇಲ್ಲಿ 5 ಜನರಿರುವಂಥ ಒಂದು ಪೀಠ, ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನಿರುತ್ತೆ. ಸೊ ಈ 5 ಜನರ ಒಂದು ಕಾನ್ಸ್ಟಿಟ್ಯೂಷನಲ್ ಏನು ಬೆಂಚ್ ಇರುತ್ತೆ, ಇದರಲ್ಲಿ 4:1 ರೇಷಿಯೋದಲ್ಲಿ ಏನಾಗುತ್ತೆ ತೀರ್ಪು ಹೊರಬೀಳುತ್ತೆ. ಅಂದರೆ ಈ ಪ್ರಕರಣದಲ್ಲಿ 4 ಜನರ ಅಂದರೆ ಬಹುಮತದ ಆಧಾರದಲ್ಲಿ ಏನಾಗುತ್ತೆ ತೀರ್ಪು ಪ್ರಕಟಗೊಳ್ಳುತ್ತೆ. ಸೊ ಯಾವುದಕ್ಕೆ ಸಂಬಂಧಪಟ್ಟಂತ ಅಂದರೆ ಈ ಒಂದು ಪ್ರಕರಣ ಇಲ್ಲಿ ಏನು ತುರ್ತು ಪರಿಸ್ಥಿತಿ ಇರುತ್ತೆ ಅಂದರೆ ಎಮರ್ಜೆನ್ಸಿ ಏನಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಆರ್ಟಿಕಲ್ 21 ಸೊ ವಿಧಿ 21 ಏನಿರುತ್ತೆ, ಸೊ ಇದನ್ನು ಕೂಡ ಸೇರಿಸಿ ಏನು ಮಾಡ್ಬೋದು ಅಂತಂದರೆ ಎಲ್ಲ ಮೂಲಭೂತ ಹಕ್ಕುಗಳನ್ನ ಅಂದರೆ ಫಂಡಮೆಂಟಲ್ ರೈಟ್ಸ್ ಏನಿರುತ್ತೆ ಎಲ್ಲ ಮೂಲ ಹಕ್ಕುಗಳನ್ನ ಇಲ್ಲಿ ಏನು ಮಾಡ್ಬೋದು ಅಂದರೆ ಅಮಾನತ್ತಿನಲ್ಲಿ ಇಡಬಹುದು ಅಂತ ಹೇಳಿ ಏನು ಮಾಡುತ್ತೆ 4 ಜಡ್ಜಸ್ಗಳು ಏನು ಮಾಡ್ತಾರೆ ಅಂದರೆ ಬಹುಮತ ಆಧಾರದಲ್ಲಿ ಈ ಒಂದು ತೀರ್ಪಿಗೆ ಬರ್ತಾರೆ. ಸೊ ಇವನ್ ಇನ್ಕ್ಲೂಡಿಂಗ್ ಆರ್ಟಿಕಲ್ 21 ಸೇರಿ ಏನು ಮಾಡ್ಬೋದು ಅಂದರೆ
ಈ ಮೂಲಭೂತ ಹಕ್ಕುಗಳನ್ನ ಅಮಾನತ್ತು ಇಡಬಹುದು, ಅವುಗಳನ್ನ ರದ್ದನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಒಬ್ರು ಏನಿದ್ದಾರೆ, ಈ ಈ ಜಡ್ಜಸ್ ಹೆಸರು ಏನಂತಂದ್ರೆ ಇಲ್ಲಿ ನ್ಯಾಯಮೂರ್ತಿ HR ಖನ್ನಾ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಏನಂತಂದ್ರೆ, ಏನು ಈ 4 ಜನ ಇಲ್ಲಿ ತೀರ್ಪನ್ನು ನೀಡ್ತಾರೆ ಬಹುಮತ ಆಧಾರದಲ್ಲಿ ಈ ವಿಧಿ 21 ರದ್ದನ್ನು ಮಾಡಬೇಕಂತ. ಸೊ ಇದೇನಾಗಿತ್ತು ಅಂದರೆ ಆಗಿನ ಒಂದು ಸಂದರ್ಭದಲ್ಲಿ ರಾಜಕೀಯ ಉದ್ದೇಶದಿಂದ ಇರುತ್ತೆ ಇದು. ಅವಾಗ ಏನೋ ಆಗತ್ತಾನೆ, ಅವಾಗ ಎಮರ್ಜೆನ್ಸಿಯನ್ನು ತಂದಿರ್ತಾರೆ. ಸೊ ಹೀಗಾಗಿ ಇದು ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ನೀಡಿರುವಂಥ ಒಂದು ತೀರ್ಪಾಗಿರುತ್ತೆ. ಆದರೆ ಇದನ್ನು ಅಪೋಜನ ಮಾಡ್ತಾರೆ ಯಾರು, ನ್ಯಾಯಮೂರ್ತಿ HR ಖನ್ನಾ ಅವರು. ಸೊ ಏನಂತಂದರೆ, ಸೊ ಈ ರೀತಿ ಏನು ಜನರ ಒಂದು ಹಕ್ಕನ್ನು ನೀವು ಮೊಟಕುಗೊಳಿಸ್ತೀರಾ ಅನ್ನುವಂಥ ಕಾರಣ ಬಿಟ್ಕೊಂಡು ಇವರು ವಿರೋಧವನ್ನು ಮಾಡ್ತಾರೆ. ಸೊ ಇದೇ ನಂತರದಲ್ಲಿ ಏನಾಗುತ್ತೆ, ಏನು ಈ ವಿರೋಧವನ್ನು ಮಾಡಿರ್ತಾರೆ, ಸೊ ಇದೇ ಒಂದು ತೀರ್ಪು ಅಥವಾ ಇವರ ಒಂದು ಭಿನ್ನಾಭಿಪ್ರಾಯ ಏನಾಗುತ್ತೆ ಅಂದರೆ, ಮುಂದೊಂದು ದಿನ ಆರ್ಟಿಕಲ್ 359 ಏನಿರುತ್ತೆ ಈ ಒಂದು ವಿಧಿಗೆ ತಿದ್ದುಪಡಿನ ತರಲಾಗತ್ತೆ. ಸೊ ಅದೇನಾಗುತ್ತೆ, ಮುಂದೆ ಕಾನೂನಾಗಿ ರೂಪುಗೊಳ್ಳುತ್ತೆ. ಅಂದರೆ ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಏನು ಈ 1976ರಲ್ಲಿ ಏನು ಈ ಒಂದು ತೀರ್ಪು ಬರುತ್ತೆ ಅಂದರೆ, ಈ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ವಿಧಿ 21 ಏನಿದೆ ಇದನ್ನು ಅಮಾನತಿನಲ್ಲಿ ಇಡ್ಬೋದು ಅಂತ ಹೇಳಿರ್ತಾರೆ. ಆದರೆ ಕಾಲಾನಂತರದಲ್ಲಿ ಏನಾಗುತ್ತೆ, ಅದು ಮುಂದೊಂದು ದಿನ ಈ ವಿಧಿ 21 ಇಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಮಾನತಿನಲ್ಲಿ ಇಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ HR ಖನ್ನಾ ಅವರು ಏನು ಹೇಳಿರ್ತಾರೆ ಅದೇ ಏನಾಗುತ್ತೆ ಮತ್ತೆ ಚಾಲ್ತಿಯಲ್ಲೇ ಬರುತ್ತೆ. ಸೊ ನಂತರದಲ್ಲಿ ಇನ್ನೊಂದು ಪ್ರಮುಖವಾಗಿರುವಂಥ ಪ್ರಕರಣ ಏನಂತಂದರೆ PV ನರಸಿಂಹರಾವ್. ಸೊ ಈ ಒಂದು ಪ್ರಕರಣ 1998ರಲ್ಲಿ ನಡೆದಿರುವಂಥ ಈ ಒಂದು ಪ್ರಕರಣದಲ್ಲಿ. ಹಾಗಿದ್ರೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ಸುದ್ದಿಯಲ್ಲಿತ್ತು ಅಂತಂದರೆ, ಏನು ಸಂಸತ್ತಿನಲ್ಲಿ ವೋಟಿಂಗ್ ನಡೆಯುತ್ತೆ ನೋಡಿ, ಯಾವುದಕ್ಕೆದಾದರೂ ಸಂಬಂಧಪಟ್ಟಂತೆ ಈ ಸಂಸತ್ತಿನಲ್ಲಿ ಮತ ಚಲಾವಣೆಯನ್ನು ಮಾಡಲಿಕ್ಕೆ ಅಲ್ಲಿನ ಸದಸ್ಯ ಏನಾದರೂ ಲಂಚವನ್ನು ಪಡೆದಿದ್ರ. ಸೊ ಇದನ್ನು ಏನಂತಂದರೆ, ಇದನ್ನು ಸಂಸದೀಯ ಸೌಲಭ್ಯ ಅಂದರೆ ಏನು ಇಲ್ಲಿ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂತ ಏನು ಕರಿತೀವಿ ನಾವು, ಸಂಸದೀಯ ಸೌಲಭ್ಯಗಳು ಅಂತ ಹೇಳಿ, ಅದರ ಅಡಿಯಲ್ಲಿ ಬರುತ್ತೆ ಅಥವಾ ಬಂದರೆ ಅದು ಕಾನೂನು ಕ್ರಮದಿಂದ ವಿನಾಯಿತಿಯನ್ನು ಪಡೆದುಕೊಳ್ಳಬಹುದೇ ಅನ್ನುವಂಥದ್ರ ಕುರಿತು ಏನಾಗುತ್ತೆ ಇಲ್ಲಿ ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದೆ ಬರುತ್ತೆ. ಕಾನೂನಿನಿಂದ ವಿನಾಯಿತಿ. ಸೊ ಇದು ಲಂಚವನ್ನು ಪಡೆದ್ರೆ ಅದು ಇನ್ ಕೇಸ್ ಏನಾದರೂ ಸಂಸದೀಯ ಸೌಲಭ್ಯ ಆಗಿದ್ರೆ ಅವ್ರಿಗೆ ಏನಾಗುತ್ತೆ, ಅವಾಗ ಅದು ಕಾನೂನಿಂದ ವಿನಾಯಿತಿ ಸಿಗತ್ತೆ. ಸೊ ಇದರ ಕುರಿತು ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಮುಂದೆ ಈ ಒಂದು ಪ್ರಕರಣ ಬರುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ, ಬಹುಮತ ಆಧಾರದ ಮೇಲೆ ಮೆಜಾರಿಟಿ ಮೇಲೆ ಏನು ಮಾಡ್ತಾರೆ ಅಂತಂದರೆ ಇದಕ್ಕೆ ಎಸ್ ಅಂತ ಹೇಳ್ತಾರೆ ಎಲ್ಲ ಜಡ್ಜಸ್ಗಳು. ಅಂದರೆ ಇಲ್ಲಿ ಲಂಚವನ್ನು ತಗೊಂಡ್ರೆ ಅವರಿಗೆ ಕಾನೂನು ಕ್ರಮದಿಂದ ಇಲ್ಲಿ ವಿನಾಯಿತಿಯನ್ನು ನೀಡಬಹುದು ಅನ್ನುವಂಥದ್ದನ್ನು ಬಹುಮತದ ತೀರ್ಪಿನಲ್ಲಿ ಹೇಳ್ತಾರೆ. ಆದರೆ ಇದಕ್ಕೆ ವಿರೋಧವನ್ನು ಕೂಡ ಮಾಡ್ತಾರೆ ಇಲ್ಲಿ ಯಾರು ಅಂತಂದರೆ ನ್ಯಾಯಮೂರ್ತಿ SC ಅಗರ್ವಾಲ್ ಮತ್ತು AS ಆನಂದ್ ಅವರು ಏನು ಮಾಡ್ತಾರೆ, ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಏನು ಮತವನ್ನು ಚಲಾವಣೆಯನ್ನು ಮಾಡಲಿಕ್ಕೆ ಏನು ಸಂಸತ್ತಿನಲ್ಲಿ ಲಂಚ ಪಡೆಯುವಂಥದ್ದು, ಸೊ ಇದು ಸಂಸದೀಯ ಸೌಲಭ್ಯ ಅಲ್ಲ. ಸೊ ಹೀಗಾಗಿ ಇವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿ ಏನು ಮಾಡ್ತಾರೆ, ಇಲ್ಲಿ ಇದಕ್ಕೆ ಭಿನ್ನಾಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಎಸ್. ಸೊ ಏನು ಈ ಇಬ್ಬರು ನ್ಯಾಯಮೂರ್ತಿಗಳು ಇಲ್ಲಿ ಭಿನ್ನಾಭಿಪ್ರಾಯವನ್ನು ಏನು ವ್ಯಕ್ತಪಡಿಸ್ತಾರೆ, ಸೊ ಇದೇ ಏನಾಗತ್ತೆ ಅಂದರೆ ಇವರ ಒಂದು ಭಿನ್ನಾಭಿಪ್ರಾಯ 2023ರಲ್ಲಿ ಸೀತಾ ಸೋರೆನ್ ಪ್ರಕರಣದಲ್ಲಿ ಸೋರೆನ್ ಪ್ರಕರಣ, ಈ ಒಂದು ಪ್ರಕರಣದಲ್ಲಿ ಏನು ಹೇಳುತ್ತೆ, ನ್ಯಾಯಾಂಗ ತನ್ನ ದೃಷ್ಟಿಕೋನವನ್ನು ಬದಲಾವಣೆಯನ್ನು ಮಾಡಿಕೊಳ್ಳುತ್ತೆ. ಎಸ್. ಸೊ ಇಲ್ಲಿ ಲಂಚವನ್ನು ತೆಗೆದುಕೊಂಡ್ರೆ ಅವರು ಕಾನೂನು ಕ್ರಮವನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ ಹೇಳುತ್ತೆ. ಸೊ ಏನು ಬಹುಮತಕ್ಕೆ ವಿರುದ್ಧವಾಗಿ ಏನು ಭಿನ್ನಾಭಿಪ್ರಾಯ ಬರುತ್ತೆ, ಅದೇ ಮುಂದೊಂದು ದಿನ ಏನಾಗುತ್ತೆ, ಇವಾಗ ಮತ್ತೆ ಬಹುಮತಕ್ಕೆ ಬರುತ್ತೆ. ಸೊ ನಂತರದಲ್ಲಿ ಏನಂತಂದರೆ ಇನ್ನೊಂದು ಮಹತ್ವದ ಪ್ರಕರಣ ಏನಂತಂದರೆ ಇಲ್ಲಿ ಶಾಯ್ರಾ ಬಾನೋ ಪ್ರಕರಣ. ಸೊ 2017ರಲ್ಲಿ ನಡೆದಿರುವಂಥ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಏನಾಗುತ್ತೆ ಅಂದರೆ ಪರ ವಿರೋಧಗಳು ಆಗತ್ತೆ. ಅಂದರೆ ಇಲ್ಲಿ ವಿರೋಧವನ್ನು ಮಾಡೋರು ಏನು ಮಾಡ್ತಾರೆ ಅಂತಂದರೆ ಯಾವ ಕಾರಣಕ್ಕಾಗಿ ಇಟ್ಕೊಂಡು, ಅಂದರೆ ಇದು ತ್ರಿವಳಿ ತಲಾಖಿಗೆ ಸಂಬಂಧಪಟ್ಟಿರುವಂಥದ್ದು, ತ್ರಿವಳಿ ತಲಾಖ್. ಎಸ್. ಸೊ ಏನು ಅಂತಂದರೆ ಇಲ್ಲಿ ವಿರೋಧವನ್ನು ಏನಕ್ಕೆ ಮಾಡ್ತಾ ಇದ್ರು ಅಂದರೆ ಇದು ಮುಸ್ಲಿಂ ಮಹಿಳೆಯರ ಒಂದು ಜೀವನದ ಹಕ್ಕಿನ ಒಂದು ಉಲ್ಲಂಘನೆಗಾಗಿ ರದ್ದನ ಮಾಡಲಾಗಿದೆ. ಆದರೆ ಇದು
ತ್ರಿವಳಿ ತಲಾಕ್ ಅನ್ನುವಂಥದ್ದು ಸುನ್ನಿ ವೈಯಕ್ತಿಕ ಒಂದು ಕಾನೂನಿನ ಅವಿಭಾಜ್ಯ ಅಂಗ ಆಗಿದೆ. ಸೊ ಹೀಗಾಗಿದ್ದು ಸಂವಿಧಾನವನ್ನು ಉಲ್ಲಂಘನೆಯನ್ನ ಮಾಡೋದಿಲ್ಲ ಅಂತ ಹೇಳಿ ವಿರೋಧವನ್ನು ಕೂಡ ಮಾಡಿರ್ತಾರೆ ಇಲ್ಲಿ. ಸೊ ಈ ರೀತಿ ಹಲವಾರು ಪ್ರಕರಣಗಳಲ್ಲಿ ಏನಾಗಿದೆ ಅಂದರೆ ಪರ ವಿರೋಧಗಳು ಏನಾಗಿದೆ ಅಂದರೆ ಭಿನ್ನಾಭಿಪ್ರಾಯಗಳು ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಉದ್ದೇಶಗಳಿದ್ರೂ ಕೂಡ ಸೊ ಅವುಗಳನ್ನ ಮೀರಿ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಜಡ್ಜಸ್ಗಳು ಇಲ್ಲಿ ತಮ್ಮದೇ ಆದಂತಹ ಒಂದು ಅಭಿಪ್ರಾಯಗಳನ್ನ ಇಲ್ಲಿ ವ್ಯಕ್ತಪಡಿಸಿರೋದನ್ನು ನಾವಿಲ್ಲಿ ನೋಡ್ಬೋದು. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಆರ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಮ್ಯಾಂಡೇಟೆಡ್ ಮೆಮೋರಿಯಲ್ಸ್ ಅಂತ ಅಂದರೆ ಏನು ಮಾಜಿ ಪ್ರಧಾನಿಗಳು ಏನಿರ್ತಾರೆ ಅವರು ಮರಣಾನಂತರ ಅವರಿಗೆ ಇಲ್ಲಿ ಸ್ಮಾರಕಗಳನ್ನ ನಿರ್ಮಾಣ ಮಾಡುವಂಥದ್ದು ಕಡ್ಡಾಯವೇ ಅಂತ ಹೇಳಿ ಈ ಒಂದು ಆರ್ಟಿಕಲಲ್ಲಿ ಚರ್ಚೆನ ಮಾಡಿದ್ದಾರೆ. ಯಾಕೆ ಇದು ಸುದ್ದಿಯಲ್ಲಿದೆ ಅಂತಂದ್ರೆ ಸೊ ಇತ್ತೀಚೆಗೆ ಏನು ಭಾರತದ ಮಾಜಿ ಪ್ರಧಾನಿಗಳೇ ಆಗಿರುವಂಥ ಮತ್ತು ಆರ್ಥಿಕ ತಜ್ಞರಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದರು. ಸೊ ಈ ಹಿನ್ನೆಲೆಯಲ್ಲಿ ಏನಾಗತ್ತೆ ಅಂದರೆ ಅವರ ಒಂದು ಅಂತ್ಯಕ್ರಿಯೆಯನ್ನು ಈ ದೆಹಲಿಯ ನಿಗಮ್-ಬೋಧ್ ಘಟ್ನಲ್ಲಿ ಮಾಡಲಾಗತ್ತ. ಸೊ ಈ ರೀತಿ ಏನಂತಂದರೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಮಾಜಿ ಪ್ರಧಾನಮಂತ್ರಿಯವರ ಒಂದು ಅಂತ್ಯಕ್ರಿಯೆಯನ್ನು ಪ್ರತ್ಯೇಕ ಅಂದರೆ ಎಲ್ಲರನ್ನು ಸಾಮೂಹಿಕವಾಗಿ ಎಲ್ಲ ಜನರನ್ನು ಏನು ಇಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ ಅದೇ ರೀತಿಯ ಒಂದು ಅಂತ್ಯಕ್ರಿಯೆಗೆ ಒಳಗಾಗಿರುವಂಥ ಮೊದಲ ಪ್ರಧಾನಿಯಾಗಿ ಇವರು ಕಂಡುಬರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಏನಂತಂದರೆ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಡಿಮ್ಯಾಂಡ್ ಏನಂತಂದ್ರೆ ಸೊ ವಾಟ್ ವಾಸ್ ದ ಕಾಂಗ್ರೆಸ್ ಪಾರ್ಟಿ ಡಿಮ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ದ ಫ್ಯೂನರಲ್ ಆ್ಯಂಡ್ ಮೆಮೋರಿಯಲ್ ಆಫ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್. ಅಂದರೆ ಏನು ಈ ಮನಮೋಹನ್ ಸಿಂಗ್ ಅವರ ಒಂದು ಅಂತ್ಯಕ್ರಿಯೆ ಆಗಿರ್ಬೋದು ಅಥವಾ ಸಮಾಧಿಗೆ ಸಂಬಂಧಪಟ್ಟಂತೆ ಅಥವಾ ಸ್ಮಾರಕಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರ ಬೇಡಿಕೆ ಏನಾಗಿದೆ ಅನ್ನುವಂಥದ್ದು. ಸೊ ಇಲ್ಲಿ ಏನಂತಂದ್ರೆ ಇಲ್ಲಿ ಮನಮೋಹನ್ ಸಿಂಗ್ ಅವರ ಒಂದು ಅಂತ್ಯಕ್ರಿಯೆಯನ್ನು ಏನು ನಿಗಮ್-ಬೋಧ್ ಘಟ್ನಲ್ಲಿ ಮಾಡಲಾಗತ್ತಾ. ಸೊ ಅಂದರೆ ಇಲ್ಲಿ ಎಲ್ಲ ಜನರ ಅಂತ್ಯಕ್ರಿಯೆ ಕೂಡ ಇಲ್ಲಿ ಆಗತ್ತೆ, ಜನಸಾಮಾನ್ಯರ ಅಂತ್ಯಕ್ರಿಯೆ ಕೂಡ ಈ ಒಂದು ಸ್ಥಳದಲ್ಲಿ ಆಗತ್ತೆ. ಸೊ ಈ ರೀತಿ ಅಂತ್ಯಕ್ರಿಯೆ ಮಾಡಿರೋದು ಏನಾಗಂತಂದ್ರೆ ಇದು ದ ಕಾಂಗ್ರೆಸ್ ಪಾರ್ಟಿ ಸೇಡ್ ಇಟ್ ವಾಸ್ ಅನ್ ಇನ್ಸಲ್ಟ್. ಸೊ ಇದು ಏನು ಈ ಮನಮೋಹನ್ ಸಿಂಗ್ ಅವರಿಗೆ ಮಾಡಿರುವಂಥ ಅಪಮಾನ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಇಲ್ಲಿ BJPಯನ್ನು ದೂರ್ತಾ ಇದೆ. ಹಾಗಿದ್ರೆ ಇದರ ರೂಲ್ ರಿಲೇಟೆಡ್ ಟು ದ ಮೆಮೋರಿಯಲ್ ಅಂದರೆ ಈ ಸ್ಮಾರಕಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ರೂಲ್ ಇದೆಯಾ ಅಂತ ಕೇಳಿದ್ದಾರೆ. ಅಂದರೆ ಸೊ ಇಲ್ಲಿ ಏನು ಮಾಡಿರುವಂಥದ್ದು ಪ್ರತ್ಯೇಕವಾಗಿ ಅವರ ಒಂದು ಅಂತ್ಯಕ್ರಿಯೆ ಆಗಲಿ ಅಥವಾ ಸಮಾಧಿಯನ್ನು ಮಾಡಿಲ್ಲ. ಹಾಗಿದ್ರೆ ಇಲ್ಲಿ ಆ ರೀತಿ ರೂಲ್ಗಳು ಏನಾದರೂ ಇದೆಯಾ? ದೇರ್ ಇಸ್ ನೋ ಸ್ಪೆಸಿಫಿಕ್ ರೂಲ್ ಆರ್ ಗವರ್ಮೆಂಟ್ ಆರ್ಡರ್ ರಿಗಾರ್ಡಿಂಗ್ ಅಲೋಕೇಶನ್ ಆಫ್ ಸ್ಪೇಸ್ ಮೆಮೋರಿಯಲ್ಸ್ ಫಾರ್ ಫಾರ್ಮರ್ PM. ಸೊ ಏನು ಮಾಜಿ ಪ್ರಧಾನಿಗಳಿರ್ತಾರೆ ಅವರಿಗೆ ಪ್ರತ್ಯೇಕವಾಗಿ ಅವರ ಒಂದು ಅಂತ್ಯಕ್ರಿಯೆ ಮತ್ತು ಅವರ ಒಂದು ಸ್ಮಾರಕವನ್ನು ನಿರ್ಮಾಣವನ್ನು ಮಾಡುವಂಥ ಯಾವುದೇ ರೀತಿಯ ನಿಯಮ ಆಗಲಿ ಅಥವಾ ಸರ್ಕಾರದ ಆದೇಶಗಳಾಗಲಿ ಇಲ್ಲ. ಆದರೆ ಬೈ ಕನ್ವೆನ್ಷನ್ ಸಂಪ್ರದಾಯದ ಪ್ರಕಾರ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದಿಷ್ಟು ಸ್ಥಳಗಳಲ್ಲಿ ಅವರಿಗೆ ಪ್ರತ್ಯೇಕವಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅಂತ್ಯಕ್ರಿಯೆ ಮತ್ತು ಇಲ್ಲಿ ಸಮಾಧಿಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ವಾಟ್ ಹ್ಯಾಸ್ ಬಿನ್ ದ ಟ್ರೆಂಡ್ ಇನ್ ದ ಪಾಸ್ಟ್. ಸೊ ಇಲ್ಲಿ ಈ ಹಿಂದೆ ಯಾವ ರೀತಿಯ ಒಂದು ಪ್ರವೃತ್ತಿ ಇತ್ತು ಅನ್ನುವಂಥದ್ದನ್ನು ನೋಡೋಣ. ಸೊ ಎಕ್ಸೆಪ್ಟ್ PM ವಿಶ್ವನಾಥ್ ಪ್ರತಾಪ್ ಸಿಂಗ್, ಆಲ್ ಅದರ್ ಫಾರ್ಮರ್ PMs ಹ್ಯಾವ್ ಮೆಮೋರಿಯಲ್ಸ್ ಡೆಡಿಕೇಟೆಡ್ ಟು ದೆಮ್, ಮೆಜಾರಿಟಿ ಇನ್ ಡೆಲ್ಲಿ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಸೊ ಇಲ್ಲಿ ಈ ಮಾಜಿ ಪ್ರಧಾನಿಗಳಾಗಿರುವಂಥ ವಿಶ್ವನಾಥ್ ಪ್ರತಾಪ್ ಸಿಂಗ್ ಇವರನ್ನು ಹೊರತುಪಡಿಸಿ ಎಲ್ಲ ಒಂದು ಮಾಜಿ ಪ್ರಧಾನಿಗಳೇನಿದ್ದಾರೆ ಸೊ ಇವ್ರಿಗೆಲ್ಲರಿಗೂ ಕೂಡ ಒಂದು ಪ್ರತ್ಯೇಕ ಸ್ಥಳವನ್ನು ಅವರ ಅಂತ್ಯಕ್ರಿಯೆ ಮತ್ತು ಈ ಒಂದು ಸ್ಮಾರಕಗಾಗಿ ಪ್ರತ್ಯೇಕ ಪ್ರತ್ಯೇಕ ಒಂದು ಸ್ಥಳವನ್ನು ಮೀಸಲಿಡಲಾಗಿದೆ. ಆದರೆ ಈ ಎಲ್ಲ ಒಂದು ಏನು ಈ ಸಮಾಧಿಗಳು ಅಥವಾ ಸ್ಮಾರಕಗಳು ಎಲ್ಲಿ ಕಂಡುಬರುತ್ತೆ ಅಂದರೆ ದೆಹಲಿ ಮತ್ತು ದೇಶದ ಹಲವು ಭಾಗಗಳಲ್ಲಿ ಕಂಡುಬರುತ್ತೆ. ಎಲ್ಲರಿಗೂ ಕೂಡ ಪ್ರತ್ಯೇಕವಾದಂಥ ಸ್ಮಾರಕಗಳ ನಿರ್ಮಾಣವನ್ನು ಮಾಡಲಾಗಿದೆ. ಸೊ ಇಲ್ಲಿ ಉದಾಹರಣೆಗಾಗಿ ನೋಡೋದಾದ್ರೆ ಸೊ PV ನರಸಿಂಹರಾವ್ ಗಾಟ್ ಎ ಮೆಮೋರಿಯಲ್ ಇನ್ ಹೀಸ್ ನೇಮ್ ಆಟ್ ಏಕ್ತಾ ಸ್ಥಳ ಇನ್ ಡೆಲ್ಲಿ ಇನ್ 2015. ಸೊ 10 years ಆಫ್ಟರ್ ಹೀಸ್ ಡೆತ್ ಇನ್ 2004. ಏನು ನರಸಿಂಹರಾವ್ ಅವರು 2004ರಲ್ಲಿ ನಿಧನರಾಗ್ತಾರೆ. ಸೊ ಅವರು ನಿಧನರಾದಂಥ 10 ವರ್ಷಗಳ ಅಂದರೆ 2015ರಲ್ಲಿ ಏನು ಮಾಡಲಾಗತ್ತೆ ಅಂತಂದ್ರೆ ಇವರ ಒಂದು ಸ್ಮಾರಕವನ್ನು ಸೊ ಏಕ್ತಾ ಸ್ಥಳ ಅಂತ ಕರೆಯಲಾಗತ್ತೆ. ಇದನ್ನು ದೆಹಲಿಯಲ್ಲಿ ನಿರ್ಮಾಣವನ್ನು ಮಾಡಲಾಗತ್ತೆ. ಸೊ ಇಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಪರೀಕ್ಷೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಈ ರೀತಿ ಸ್ಮಾರಕಗಳ ಹೆಸರನ್ನು ಕೂಡ ಕೊಟ್ಟು ಮ್ಯಾಚ್ ದ ಫಾಲೋವಿಂಗ್ನಲ್ಲಿ ಕೂಡ ಕೇಳ್ಬೋದು. ಸೊ ಇಲ್ಲಿ PV ನರಸಿಂಹರಾವ್ ಅವರ ಒಂದು ಸ್ಮಾರಕದ ಹೆಸರು ಏಕ್ತಾ ಸ್ಥಳ ಅಂತ ಹೇಳಿ, ಏಕ್ತಾ ಸ್ಥಳ.
ಸೊ ಇದು ದೆಹಲಿಯಲ್ಲಿ ಇರುವಂಥದ್ದು, ನ್ಯೂ ಡೆಲ್ಲಿಯಲ್ಲಿ. ಸೊ ನಂತರದಲ್ಲಿ ಜವಾಹರ್ಲಾಲ್ ನೆಹರು ಅವರ ಒಂದು ಸ್ಮಾರಕ ಕೂಡ ಇದೆ. ಸೊ ಇವರ ಒಂದು ಸ್ಮಾರಕವನ್ನು, ಜವಾಹರ್ಲಾಲ್ ನೆಹರು ಅವರ ಸ್ಮಾರಕವನ್ನು ಶಾಂತಿ ಸ್ಥಳ ಅಂತ ಕರೆಯಲಾಗತ್ತೆ, ಶಾಂತಿ ಸ್ಥಳ. ಸೊ ನಂತರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಸ್ಮಾರಕವನ್ನು ವಿಜಯ್ ಘಾಟ್ ಅಂತ ಕರೆಯಲಾಗತ್ತೆ, ವಿಜಯ್ ಘಾಟ್. ಸೊ ನಂತರದಲ್ಲಿ ಚರಣ ಸಿಂಗ್ ಅವರ ಸ್ಮಾರಕವನ್ನು ಕಿಸಾನ್ ಘಾಟ್ ಅಂತ ಕರೆಯಲಾಗತ್ತೆ, ಕಿಸಾನ್ ಘಾಟ್. ಸೊ ನಂತರದಲ್ಲಿ ಇಂದಿರಾ ಗಾಂಧಿ ಅವರ ಒಂದು ಸ್ಮಾರಕವನ್ನು ಶಕ್ತಿ ಸ್ಥಳ ಅಂತ ಕರೆಯಲಾಗತ್ತೆ. ಹಾಗೆ ರಾಜೀವ್ ಗಾಂಧಿ ಅವರ ಒಂದು ಸ್ಮಾರಕವನ್ನು ವೀರಭೂಮಿ ಅಂತ ಕರೆಯಲಾಗತ್ತೆ, ವೀರಭೂಮಿ. ಸೊ ಏನು ಈ ರೀತಿ ಸ್ಮಾರಕವನ್ನು ಮಾಡಿರ್ತಾರ, ಸೊ ಇವುಗಳನ್ನ ಯಾರು ನಿರ್ವಹಣೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ದ ಮೆಮೋರಿಯಲ್ಸ್ ಆಫ್ ವೇರಿಯಸ್ ಪರ್ಸನಾಲಿಟೀಸ್ ಆರ್ ಮೇಂಟೈನ್ಡ್ ಬೈ ದಿ ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ ಮತ್ತು ಲೋಕಲ್ ಈ ಒಂದು ಮುನ್ಸಿಪಾಲಿಟಿ. ಸೊ ಈ ರೀತಿ ಸ್ಮಾರಕಗಳನ್ನ ನಿರ್ವಹಣೆಯನ್ನು ಮಾಡುವಂಥದ್ದು ಆಯಾ ರಾಜ್ಯಗಳದ್ದಾಗಿರತ್ತೆ ಮತ್ತು ಸ್ಥಳೀಯ ಮುನ್ಸಿಪಾಲಿಟಿಗಳು ಇವುಗಳನ್ನು ನಿರ್ವಹಣೆಯನ್ನು ಮಾಡುತ್ತಾ. ಹಾಗೆ ದ ಸೆಂಟ್ರಲ್ ಗೌರ್ಮೆಂಟ್ ಥ್ರೂ ದಿ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಈಸ್ ಲುಕಿಂಗ್ ಆಫ್ಟರ್ ದ ಅನ್ಕೀಪ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದ ಸಮಾಧೀಸ್ adjacent to Rajghat, New Delhi, Morarji Desai Samadhis at Abhay Ghat at Ahmedabad and the Rajiv Gandhi Memorial and ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರದ ಒಂದು ಈ ಅರ್ಬನ್ ಡೆವಲಪ್ಮೆಂಟ್ ಕೂಡ ಏನು ಮಾಡುತ್ತೆ ಅಂದರೆ ಇವುಗಳ ನಿರ್ವಹಣೆಯನ್ನು ಮಾಡುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಏನಾಗಿದೆ ಇಲ್ಲ ಅಂತಂದರೆ ಮನಮೋಹನ್ ಸಿಂಗ್ ಅವರ ಒಂದು ಈಗಾಗಲೇ ಅಂತ್ಯಕ್ರಿಯೆ ಆಗಿದೆ. ಸೊ ಇಲ್ಲಿ ಕಾಂಗ್ರೆಸ್ನ ಡಿಮ್ಯಾಂಡ್ ಏನಂತಂದರೆ ಅವರ ಒಂದು ಸ್ಮಾರಕಕ್ಕಾಗಿ ಪ್ರತ್ಯೇಕವಾದಂತಹ ಒಂದು ಸ್ಥಳವನ್ನು ನಿಗದಿಯನ್ನು ಮಾಡಬೇಕಂತ ಹೇಳಿ ಡಿಮ್ಯಾಂಡನ್ನು ಕೂಡ ಮಾಡಿದರು. ಸೊ ಇವಾಗ ಸರ್ಕಾರ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿದೆ. ಸೊ ಅವರು ಇಲ್ಲೇನು ಹೇಳಿದ್ದಾರೆ, ಅವರ ಒಂದು ಸ್ಮಾರಕಕ್ಕಾಗಿ ಆ ಪ್ರತ್ಯೇಕ ಸ್ಥಳವನ್ನು ಮೀಸಲಿಡುವುದಾಗಿ ಕೂಡ ಹೇಳಿದ್ದಾರೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಮಣಿಪುರ್ ಅಕೌಂಟ್ ಫಾರ್ 77% ಆಫ್ ನಾರ್ತ್ ಈಸ್ಟ್ ವೈಲೆನ್ಸ್ ಕೇಸಸ್. ಸೊ ಏನು ಈಶಾನ್ಯ ರಾಜ್ಯಗಳಲ್ಲಿ ಏನು ಗಲಭೆಗಳಾಗ್ತಾ ಇದೆ, ಆ ಗಲಭೆಗಳಲ್ಲಿ ಪ್ರತಿಶತ 77% ಪ್ರಕರಣಗಳು ಏನಾಗಿದೆ ಈ ಮಣಿಪುರ ರಾಜ್ಯವೊಂದರಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಮಣಿಪುರ್ ಅಕೌಂಟೆಡ್ ಫಾರ್ 77% ಆಫ್ ವೈಲೆಂಟ್ incidents that took place in northeastern India in 2023 according to the Union Ministry Annual Report for 2023-24. ಸೊ ಈ ಒಂದು ವರದಿಯ ಪ್ರಕಾರ ಪ್ರತಿಶತ 77%ನಷ್ಟು ಗಲಭೆಗಳು ಅಥವಾ ಸಂಘರ್ಷಗಳು ಈ ಮಣಿಪುರ ರಾಜ್ಯವೊಂದರಲ್ಲಿ ಆಗ್ತಾ ಇದೆ. ದೇರ್ ವರ್ 243 ವೈಲೆಂಟ್ ಇನ್ಸಿಡೆಂಟ್ ರಿಪೋರ್ಟೆಡ್ ಇನ್ ದ ನಾರ್ತ್ ಈಸ್ಟ್. ಸೊ ಈಶಾನ್ಯ ರಾಜ್ಯಗಳಲ್ಲಿ ಏನು 2023ರಲ್ಲಿ ಸುಮಾರು 243 ಗಲಭೆಗಳಾಗಿದೆ. ಈ 243 ಗಲಭೆಗಳಲ್ಲಿ 187 ಗಲಭೆಗಳು ಏನಂತಂದರೆ ಈ ಮಣಿಪುರ ರಾಜ್ಯವೊಂದರಲ್ಲೇ ಕಂಡು ಬಂದಿದೆ. ಹಾಗಿದ್ರೆ ಯಾಕೆ ಈ ಒಂದು ಮಣಿಪುರದಲ್ಲಿ ಹೆಚ್ಚಿನ ಒಂದು ಸಂಘರ್ಷಗಳಾಗ್ತಾ ಇದೆ ಅಂತಂದರೆ, ಸೊ ಏನು ಈ ಒಂದು ಪ್ರದೇಶದಲ್ಲಿ ವಾಸವನ್ನು ಮಾಡ್ತಾ ಇರುವಂಥ ಮೈತೈ ಮತ್ತು ಈ ಕುಕಿ ಬುಡಕಟ್ಟು ಜನಾಂಗ ಏನಿದೆ, ಸೊ ಇವರ ನಡುವೆ ಸಂಘರ್ಷದ ಕಾರಣಕ್ಕಾಗಿ, ಹಾಗೆ ಈ ಒಂದು ಪ್ರದೇಶದಲ್ಲಿ ಏನಂತಂದರೆ ಈ ನಾಗರಿಕರು ಮತ್ತು ಏನು ಅಲ್ಲಿ ಭದ್ರತಾ ಪಡೆಗಳಿರ್ತಾರೆ ಅವರ ನಡುವೆ ಸಂಘರ್ಷಗಳು ಹೆಚ್ಚಿರುವಂಥ ಕಾರಣಕ್ಕಾಗಿ ಈ ಒಂದು ಪ್ರದೇಶದಲ್ಲಿ ಸಂಘರ್ಷಗಳು ಹೆಚ್ಚಾಗ್ತಾ ಇದೆ. ಸೊ ರೈಜಿಂಗ್ ವೈಲೆನ್ಸ್. ಸೊ ಇಲ್ಲಿ ಈ ಒಂದು ವೈಲೆನ್ಸ್ನಲ್ಲಿ ಏರಿಕೆ ಯಾವ ರೀತಿ ಇದೆ ಅಂತಂದ್ರೆ, ಸೊ ಇನ್ ಕಂಪ್ಯಾರಿಸನ್ ಟು 187 ಇನ್ಸಿಡೆಂಟ್ ಇನ್ 2024 ವಿಚ್ ರಿಸಲ್ಟ್ ಇನ್ ದ ಡೆತ್ಸ್ ಆಫ್ 35 ಸಿವಿಲಿಯನ್ಸ್ ಆ್ಯಂಡ್ ದ 7 ಸೆಕ್ಯೂರಿಟಿ ಪರ್ಸನಲ್, ದೇವರ್ 137 ಇನ್ಸರ್ಜೆನ್ಸಿ. ಅಂದರೆ ಸುಮಾರು ಏನು 187 ಗಲಭೆಗಳಾಗಿದೆ 2023ರಲ್ಲಿ. ಸೊ ಇದರಿಂದ 35 ಜನರು ಏನಾಗಿದ್ದಾರೆ ಇಲ್ಲಿ ಹತರಾಗಿದ್ದಾರೆ, ಅದರಲ್ಲಿ 7 ಜನ ಪರ್ಸನಲ್ ಸಿಬ್ಬಂದಿಗಳು ಕೂಡ ಇದ್ದಾರೆ. ಸೊ ಈ ರೀತಿ ಏನಂತಂದರೆ ಮಣಿಪುರ ರಾಜ್ಯವೊಂದರಲ್ಲಿ ಏನಾಗ್ತಾ ಇದೆ, ಅತಿ ಹೆಚ್ಚಿನ ಗಲಭೆಗಳಾಗ್ತಾ ಇದೆ. ಸೊ ಈ ಗಲಭೆಗಳಾದಂಥ ಸಂದರ್ಭದಲ್ಲಿ ಅತ್ಯಾಚಾರ ಆಗಿರ್ಬೋದು ಅಥವಾ ಲೈಂಗಿಕ ದೌರ್ಜನ್ಯಗಳಾಗಿರ್ಬೋದು ಅಥವಾ ಹತ್ಯೆಗಳಾಗಿರ್ಬೋದು, ದರೋಡೆ ಆಗಿರ್ಬೋದು, ಈ ರೀತಿ ಒಂದು ಪ್ರಕರಣ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಕೋರ್ ಸೆಕ್ಟರ್ಸ್ ಗ್ರೀವ್ ಆಟ್ 4 month ಹೈ, ಪೇಸ್ ಆಫ್ 4.3% ಇನ್ ನವೆಂಬರ್. ಸೊ ಏನು
ಈ ನವೆಂಬರ್ ತಿಂಗಳಲ್ಲಿ ಕಳೆದ ಒಂದು 4 ತಿಂಗಳಿಗೆ ಹೋಲಿಸಿದರೆ ಕೋರ್ ಸೆಕ್ಟರ್ ಅಂದರೆ ಪ್ರಮುಖ ಕೈಗಾರಿಕೆಗಳೇನಿರುತ್ತಾ ಸೊ ಅವುಗಳಲ್ಲಿ ಒಂದು ಹೆಚ್ಚಿನ ಬೆಳವಣಿಗೆ ಕಂಡು ಬಂದಿದೆ ಅಂತ ಹೇಳಿ ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕೋರ್ ಸೆಕ್ಟರ್ಗಳಂತಂದರೆ ಯಾವುದು ಬರುತ್ತೆ ಅಂತ ಹೇಳಿ ನೋಡೋಣ. ದ ಕೋರ್ ಸೆಕ್ಟರ್ ಇನ್ ಇಂಡಿಯಾ ಕಂಪ್ರೈಸಸ್ 8 ಕೀ ಇಂಡಸ್ಟ್ರಿ. ಸೊ ಕೋರ್ ಸೆಕ್ಟರ್ಗಳಲ್ಲಿ 8 ಪ್ರಮುಖ ಇಂಡಸ್ಟ್ರಿಗಳು ಬರುತ್ತೆ. ಸೊ ಅವುಗಳಲ್ಲಿ ಕೋಲ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ರಿಫೈನರಿ ಪ್ರಾಡಕ್ಟ್ಸ್, ಫರ್ಟಿಲೈಸರ್, ಸ್ಟೀಲ್, ಸಿಮೆಂಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಬರುತ್ತೆ. ಸೊ ಇವುಗಳ ಕುರಿತಾದಂಥ ವರದಿಯನ್ನು ಅಂದರೆ ಇವುಗಳ ಬೆಳವಣಿಗೆಯ ಕುರಿತಾದಂಥ ವರದಿಯನ್ನು ಪ್ರತಿ ತಿಂಗಳು ರಿಲೀಸ್ ಮಾಡಲಾಗುತ್ತೆ. ಪ್ರತಿ ತಿಂಗಳು ಯಾರು ರಿಲೀಸ್ ಮಾಡ್ತಾರೆ ಇಲ್ಲಿ? ಆಫೀಸ್ ಆಫ್ ದ ಎಕನಾಮಿಕ್ ಅಡ್ವೈಸರ್ ಅವರು ಮತ್ತು ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಹಾಗೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅವರು ಈ ಒಂದು ವರದಿಯನ್ನು ರಿಲೀಸನ್ನು ಮಾಡ್ತಾರೆ. ಹಾಗೆ ಇವುಗಳ ವೇಟೇಜನ್ನು ಕೂಡ ನೀಡಬಹುದು, ಅಂದರೆ ಯಾವುದು ಹೆಚ್ಚು GDPಗೆ ಕಾಂಟ್ರಿಬ್ಯೂಟನ್ನು ಮಾಡುತ್ತೆ ಅಂತ ಹೇಳಿ. ಸೊ ಮೊದಲನೇದಾಗಿ ಪೆಟ್ರೋಲಿಯಂ ರಿಫೈನರಿ ಪ್ರಾಡಕ್ಟ್ಸ್ ಬರುತ್ತೆ. ನಂತರದಲ್ಲಿ ಎಲೆಕ್ಟ್ರಿಸಿಟಿ, ಸ್ಟೀಲ್, ಕೋಲ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ಸಿಮೆಂಟ್ ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಫರ್ಟಿಲೈಸರ್ಗಳು ಬರುತ್ತೆ. ಹಾಗಿದ್ರೆ ಇವುಗಳನ್ನು ಯಾವ ಆಧಾರದ ಮೇಲೆ ಇವುಗಳನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅಂದರೆ ಬೇಸ್ ಇಯರ್ 2011 ಮತ್ತು 2012 ಆಧಾರದಲ್ಲಿ. ಎಸ್, ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಬಾಂಗ್ಲಾದೇಶ್ ಇನಿಷಿಯೇಟ್ಸ್ ಇನ್ವೆಸ್ಟಿಗೇಷನ್ ಇಂಟು ರಷ್ಯಾ ಬ್ಯಾಕ್ಡ್ ರೂಪುರ್ ನ್ಯೂಕ್ಲಿಯರ್ ಪ್ರಾಜೆಕ್ಟ್. ಎಸ್, ಸೊ ಇತ್ತೀಚೆಗೆ ಬಾಂಗ್ಲಾದೇಶ ಏನು ಮಾಡಿದೆ ಅಂತಂದ್ರೆ ಏನು ಈ ಬಾಂಗ್ಲಾದೇಶದಲ್ಲಿ ನಿರ್ಮಾಣವನ್ನು ಮಾಡ್ತಾ ಇರುವಂಥ ಈ ರೂಪುರ್ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಏನಿದೆ ಸೊ ಇದಕ್ಕೆ ರಷ್ಯಾದವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಬೆಂಬಲವನ್ನು ಅಂದರೆ ರಷ್ಯಾದವರು ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಏನು ಈ ಒಂದು ಪ್ರಾಜೆಕ್ಟ್ನಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ಕಂಡು ಬಂದಿದೆ ಅನ್ನುವಂಥ ಒಂದು ಆಧಾರದ ಮೇಲೆ ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಇನ್ವೆಸ್ಟಿಗೇಷನನ್ನು ಅಂದರೆ ವಿಚಾರಣೆಯನ್ನು ಆರಂಭ ಮಾಡಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಈ ಪ್ರಾಜೆಕ್ಟ್ ಕುರಿತು, ಈ ರೂಪುರ್ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಬಗ್ಗೆ. ರೂಪುರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ ಇಟ್ ಈಸ್ ಅ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂಡರ್ ದ ಕನ್ಸ್ಟ್ರಕ್ಷನ್ ಈಸ್ ಇಸ್ವಾರ್ಡಿ, ಪಬ್ನಾ ಡಿಸ್ಟಿಕ್, ರಾಜಸ್ಥಾನಿ ಡಿವಿಷನ್, ಬಾಂಗ್ಲಾದೇಶ್. ಸೊ ಇದು ಬಾಂಗ್ಲಾದೇಶದಲ್ಲಿ ನಿರ್ಮಾಣವಾಗ್ತಾ ಇರುವಂಥ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗಿದೆ. ಸೊ ಇದು ಬಾಂಗ್ಲಾದೇಶದ ಮೊದಲ ಒಂದು ಏನಾಗಿದೆ ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗಿದೆ. ಸೊ ಬಾಂಗ್ಲಾದೇಶ್ ಅಟೋಮಿಕ್ ಎನರ್ಜಿ ಕಮಿಷನ್ ಏನಿದೆ ಸೊ ಇದು ಇದರ ಓನರ್ ಆಗಿದೆ. ಹಾಗೆ ಸೊ ಇದನ್ನು ಯಾರು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಈ ರಷ್ಯನ್ ಕಂಪ್ನಿ. ಓಕೆ, ಸೊ PVER 1200 ರಿಯಾಕ್ಟರ್ಸ್ ಕ್ರಿಯೇಟೆಡ್ ಬೈ, ಅಂದರೆ ಅಲ್ಲಿ ಏನು ಬಳಕೆನ ಮಾಡ್ತಾ ಇರುವಂಥ ರಿಯಾಕ್ಟರ್ಗಳನ್ನ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇರುವಂಥದ್ದು ರಷ್ಯನ್ ಮೂಲದ ಕಂಪ್ನಿ ಆಗಿರುವಂಥ ರೋಸಾಟೋಮ್ ಅನ್ನುವಂಥದ್ದು. ಎಸ್, ಸೊ ಈ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಏನಂತಂದ್ರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ಸಂಬಂಧಪಟ್ಟಂತೆ ಅಥವಾ ಪರಮಾಣು ಇಂಧನಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಸವಾಲುಗಳು ಏನು ಅನ್ನೋದು. ಸೊ ಲಿಮಿಟೆಡ್ ಡೊಮೆಸ್ಟಿಕ್ ಅಂದರೆ ಇದು ಭಾರತದ ಕಂಟೆಕ್ಸ್ಟ್ನಲ್ಲಿ ಹೇಳ್ತಾ ಇರುವಂಥದ್ದು. ಭಾರತದಲ್ಲಿ ಈ ಒಂದು ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತೆ ಇರುವಂಥ ಸವಾಲುಗಳು ಏನು ಅನ್ನುವಂಥದ್ದು. ಸೊ ಏನಂತಂದರೆ ಲಿಮಿಟೆಡ್ ಡೊಮೆಸ್ಟಿಕ್ ರಿಸೋರ್ಸಸ್, ಅಂದರೆ ಈ ಒಂದು ನ್ಯೂಕ್ಲಿಯರ್ ಎನರ್ಜಿಗೆ ಬಳಸಲಾಗುವಂಥ ಯುರೇನಿಯಂ ಆಗಿರ್ಬೋದು, ಹಲವಾರು ರೀತಿಯ ಇಂಧನಗಳ ಕೊರತೆಗಳು ಏನಂತಂದರೆ ಭಾರತದಲ್ಲಿ ಲಭ್ಯತೆ ಅನ್ನೋದು ಕಡಿಮೆ ಇರುವಂಥದ್ದು. ಹಾಗೆ ಪಬ್ಲಿಕ್ ಅಪೋಸಿಷನ್ ಕೂಡ ಮಾಡ್ತಾರೆ ಈ ರೀತಿ ಒಂದು ಪವರ್ ಪ್ಲಾಂಟ್ಗಳ ನಿರ್ಮಾಣವನ್ನು ಮಾಡಬೇಕಾದ್ರೆ, ಯಾಕಂದರೆ ಅವುಗಳು ತುಂಬ ಸೇಫ್ ಆಗಿರೋದಿಲ್ಲ. ಸೊ ಹೀಗಾಗಿ ಅವುಗಳು ಎನ್ವಿರಾನ್ಮೆಂಟ್ ಮೇಲೆ, ಪರಿಸರದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಕಾರಣವನ್ನು ಇಟ್ಕೊಂಡು. ಹಾಗೆ ಟೆಕ್ನಿಕಲ್ ಚಾಲೆಂಜಸ್ ಕೂಡ ಇದೆ. ಸೊ ಇವುಗಳ ಡಿಸೈನ್ ಅಂದರೆ ರಿಯಾಕ್ಟರ್ಗಳ ಡಿಸೈನ್ ಆಗಿರ್ಬೋದು, ಹಾಗೆ ಕನ್ಸ್ಟ್ರಕ್ಷನ್ ಆಗಿರ್ಬೋದು. ಸೊ ಇವುಗಳ ಕುರಿತಾಗಿರುವಂಥ ಟೆಕ್ನಾಲಜಿ ಏನಂದರೆ ಭಾರತದಲ್ಲಿ ಅಷ್ಟೊಂದು ಲಭ್ಯ ಇಲ್ಲದೆ ಇರುವಂಥದ್ದು. ಹಾಗೆ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ ಅಂದರೆ ಈ ಅಂತಾರಾಷ್ಟ್ರೀಯ ನಿರ್ಬಂಧಗಳು ಕೂಡ ಇಲ್ಲಿ ಕಂಡುಬರುತ್ತೆ. ಸೊ ಇಂಡಿಯಾ ಇಸ್ ನಾಟ್ ಎ ಮೆಂಬರ್ ಆಫ್ ದ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಆ್ಯಂಡ್ ಆಲ್ಸೋ NSG. ಸೊ ಭಾರತ ಇಲ್ಲಿ ಈ ಒಂದು ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಮತ್ತು ಈ NSಗೆ ಅಂದರೆ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ಗೆ ಇಲ್ಲಿ ಏನು ಸದಸ್ಯರಾಗಿಲ್ಲ. ಸೊ ಹೀಗಾಗಿ ಏನಂತಾರೆ ಟೆಕ್ನಾಲಜಿ ವರ್ಗಾವಣೆ ಅಂದರೆ ಭಾರತಕ್ಕೆ ಇಲ್ಲಿ ಲಭ್ಯ ಆಗೋದಿಲ್ಲ. ಈ ರೀತಿ ಏನಂತಂದರೆ ಹಲವಾರು ಸಮಸ್ಯೆಗಳು ಇಲ್ಲಿ ಕಂಡುಬರುತ್ತೆ. ಸೊ ಭಾರತದಲ್ಲಿ ಸುಮಾರು ಏನಂತಂದರೆ ಇಂಡಿಯಾ ಹ್ಯಾಸ್ 22 ಆಪರೇಟಿಂಗ್ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ಸ್ಗಳಿವೆ. ಸೊ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ತಾರಾಪುರ್ ಅಟೋಮಿಕ್ ಪವರ್ ಸ್ಟೇಷನ್ ಅನ್ನುವಂಥದ್ದು. ಸೊ ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಸೊ ನಂತರದಲ್ಲಿ ರಾಜಸ್ಥಾನ್ ಅಟೋಮಿಕ್ ಪವರ್ ಸ್ಟೇಷನ್ ರಾಜಸ್ಥಾನ್, ಮದ್ರಾಸ್ ಅಟೋಮಿಕ್ ಪವರ್ ಸ್ಟೇಷನ್ ತಮಿಳುನಾಡು, ಕೈಗಾ ಸೊ ಜನರೇಷನ್ ಸ್ಟೇಷನ್ ಕರ್ನಾಟಕದಲ್ಲಿ ಬರುತ್ತೆ. ಸೊ ನಂತರದಲ್ಲಿ ಕುಡಂಕುಲಂ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ತಮಿಳುನಾಡು, ಹಾಗೆ ನೆರೋರಾ ಉತ್ತರ ಪ್ರದೇಶ್, ಹಾಗೆ ಕಾಕ್ರಾಪುರ ಅನ್ನುವಂಥದ್ದು ಗುಜರಾತ್ನಲ್ಲಿ ಕಂಡುಬರುತ್ತೆ.
ಎಸ್. ಸೊ ನೆಕ್ಸ್ಟ್ ಟಾಪಿಕ್, RBI sets up panel to develop a framework on ethical use of AI in financial sector. ಸೊ ಇಲ್ಲಿ RBI ದವರು ಏನು ಮಾಡಿದ್ದಾರೆ ಅಂತಂದರೆ ಈ ಹಣಕಾಸು ವಲಯದಲ್ಲಿ ಈ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಇದನ್ನು ನೈತಿಕವಾಗಿ ಬಳಕೆಗೆ ಸಂಬಂಧಪಟ್ಟಂತೆ ಒಂದು ಚೌಕಟ್ಟನ್ನು ರಚಿಸಲಿಕ್ಕೆ ಒಂದು ಕಮಿಟಿಯನ್ನು ರಚನೆಯನ್ನು ಮಾಡಿದ. ಆ ಒಂದು ಕಮಿಟಿ ಹೆಸರು ಏನಂತಂದರೆ ಇಲ್ಲಿ ಫ್ರೀ AI ಕಮಿಟಿ ಅಂತ ಹೇಳಿ. ಸೊ ಇದರ ಒಂದು ಅಧ್ಯಕ್ಷರಾಗಿ ಪ್ರೊಫೆಸರ್ ಪುಷ್ಪಕ್ ಭಟ್ಟಾಚಾರ್ಯ ಅವರನ್ನು ಈ ಒಂದು ಕಮಿಟಿಯ ಅಧ್ಯಕ್ಷರನ್ನಾಗಿ ನೇಮಕವನ್ನು ಮಾಡಲಾಗಿದೆ. ಸೊ ಈ ಒಂದು ಕಮಿಟಿಯನ್ನು ಯಾರು ರಚನೆಯನ್ನು ಮಾಡಿದ್ದಾರೆ ಅಂತಂದರೆ RBI ಅವರು ರಚನೆಯನ್ನು ಮಾಡಿದ್ದಾರೆ. ಸೊ ಇದರಲ್ಲಿ 8 ಸದಸ್ಯರಿದ್ದಾರೆ. ಸೊ ಈ 8 ಸದಸ್ಯರಲ್ಲಿ ಇದರ ಚೇರ್ಮನ್ ಪುಷ್ಪಕ್ ಭಟ್ಟಾಚಾರ್ಯ ಅವರು ಆಗಿದ್ದಾರೆ. ಸೊ ಇದರ ಉದ್ದೇಶ ಏನು ಅಂತಂದರೆ ಟು ಕ್ರಿಯೇಟ್ ಅ ಫ್ರೇಮ್ ವರ್ಕ್ ಫಾರ್ ರೆಸ್ಪಾನ್ಸಿಬಲ್ ಆ್ಯಂಡ್ ಎಥಿಕಲ್ ಎನೇಬಲ್ಮೆಂಟ್ ಆಫ್ AI ಇನ್ ದ ಫೈನಾನ್ಷಿಯಲ್ ಸೆಕ್ಟರ್ ಟು ಗೈಡ್ AI ಅಡಾಪ್ಷನ್ ಎಥಿಕಲಿ ಆ್ಯಂಡ್ ಸೆಕ್ಯೂರ್ಲಿ. ಅಂದರೆ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಎಥಿಕಲ್ ದೃಷ್ಟಿಯಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯಾವ ರೀತಿ ನಾವು ಈ ಒಂದು ಹಣಕಾಸು ವಲಯದಲ್ಲಿ ಬಳಸಿಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ಈ ಒಂದು ಕಮಿಟಿಯನ್ನು ರಚನೆಯನ್ನು ಮಾಡಲಾಗಿದೆ. ಸೊ ನೆಕ್ಸ್ಟ್ ಟಾಪಿಕ್, PM ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್, PM ಅಭಿಮ್ ಅನ್ನುವಂಥದ್ದು. ಸೊ ಏನಿದು ಯೋಜನೆ ಅಂತಂದರೆ, ಸೊ ಇಟ್ ಈಸ್ ದ ಒನ್ ಆಫ್ ದ ಲಾರ್ಜೆಸ್ಟ್ ಹೆಲ್ತ್ ಸ್ಕೀಮ್ಸ್ ಫಾರ್ ಸ್ಟ್ರೆಂಥನಿಂಗ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಅಕ್ರಾಸ್ ದ ಇಂಡಿಯಾ. ಸೊ ಭಾರತದಾದ್ಯಂತ ಏನು ಈ ಆರೋಗ್ಯ ವಲಯಕ್ಕೆ ಸಂಬಂಧಪಟ್ಟಂತೆ ಈ ಮೂಲ ಸೌಕರ್ಯಗಳನ್ನ ಬಲಪಡಿಸುವಂಥ ಒಂದು ಯೋಜನೆ ಆಗಿದೆ. ಸೊ ಇನ್ ದ ಬಜೆಟ್ 2021-22 PM ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಹ್ಯಾಸ್ ಬಿನ್ ಅನೌನ್ಸ್. ಸೊ ಇದನ್ನು ಯಾವಾಗ ಅನೌನ್ಸ್ ಮಾಡಲಾಗುತ್ತೆ, 2021-22 ಬಜೆಟ್ನಲ್ಲಿ ಅನೌನ್ಸ್ ಮಾಡಲಾಗುತ್ತೆ. ಹಾಗೆ ಸೊ ಇದರ ಪ್ರಮುಖ ಒಂದು ಉದ್ದೇಶ ಏನಂತಂದರೆ ಈ ಒಂದು ಆರೋಗ್ಯ ವಲಯದಲ್ಲಿನ ಮೂಲ ಸೌಕರ್ಯಗಳನ್ನ ನಿರ್ಮಾಣ ಮಾಡುವಂಥ ಉದ್ದೇಶವನ್ನು ಇದು ಇಟ್ಕೊಂಡಿದೆ. ಸೊ ನಂತರದಲ್ಲಿ ಬರುವಂಥದ್ದು ಇಲ್ಲಿ ಕಾಮರಾಜ್ ಫೋರ್ಟ್. ಸೊ ಇದು ಏನಕ್ಕೆ ನ್ಯೂಸಲ್ಲಿದೆ ಅಂತಂದರೆ, ದ ಮಿನಿಸ್ಟ್ರಿ ಫಾರ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ ವೇಸ್ ರೀಸೆಂಟ್ಲಿ ಸೇಡ್ ಕಾರ್ಗೋ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಆಟ್ ಇಂಡಿಯನ್ ಪೋರ್ಟ್ಸ್ ಇನ್ಕ್ರೀಸ್ಡ್ ಬೈ 87% ಇನ್ ದ ಲಾಸ್ಟ್ 9 years. ಸೊ ಕಳೆದ 9 ವರ್ಷಗಳಲ್ಲಿ ಏನಾಗಿದೆ, ಈ ಸರಕುಗಳನ್ನ ಹ್ಯಾಂಡ್ಲಿಂಗ್ ಮಾಡೋದರಲ್ಲಿ ಏನಾಗಿದೆ, ಪ್ರತಿಶತ 87% ಹೆಚ್ಚಾಗಿದೆ ಅನ್ನುವಂಥದ್ದು. ಹಾಗೆ ವಿತ್ ತಮಿಳ್ನಾಡು ಕಾಮರಾಜ್ ಫೋರ್ಟ್ ರಿಜಿಸ್ಟರಿಂಗ್ ಓಪಿಂಗ್ ಸ್ವೆಲ್ 154%. ಸೊ ಅಂದರೆ ಈ ತಮಿಳುನಾಡಿನ ಕಾಮರಾಜ್ ಫೋರ್ಟ್ನಲ್ಲಿ ಅತಿ ಹೆಚ್ಚಿನ ಒಂದು ಸರಕುಗಳ ವಿಲೇವಾರಿ ಆಗ್ತಾ ಇದೆ ಅನ್ನುವಂಥದ್ದು. ಹಾಗಿದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಈ ಕಾಮರಾಜರ ಫೋರ್ಟ್ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ. ಸೊ ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಸೊ ಇದನ್ನು ಈ ಹಿಂದೆ ಎನ್ನೂರ್ ಫೋರ್ಟ್ ಅಂತ ಕೂಡ ಕರಿತಾ ಇದ್ರು, ಎನ್ನೂರ್ ಫೋರ್ಟ್. ಎಸ್, ಸೊ ಇಟ್ ಇಸ್ ದ 12th ಮೇಜರ್ ಫೋರ್ಟ್. ಇಟ್ ಈಸ್ ದ 12th ಮೇಜರ್ ಫೋರ್ಟ್ ಆಫ್ ಇಂಡಿಯಾ ಆ್ಯಂಡ್ ದ ಫಸ್ಟ್ ಫೋರ್ಟ್ ಇನ್ ಇಂಡಿಯಾ ವಿಚ್ ಇಸ್ ಪಬ್ಲಿಕ್ ಕಂಪ್ನಿ. ಸೊ ಇದು ಭಾರತದ 12ನೇ ಒಂದು ಮೇಜರ್ ಪೋರ್ಟ್ ಆಗಿದೆ, ಪ್ರಮುಖ ಬಂದರಾಗಿದೆ. ಹಾಗೆ ಸೊ ಇದು ಸಾರ್ವಜನಿಕ ಒಂದು ಪಬ್ಲಿಕ್ ಕಂಪನಿಗೆ ಒಳಪಟ್ಟಂಥ ಮೊದಲ ಒಂದು ಪೋರ್ಟ್ ಆಗಿ ಕೂಡ ಕಂಡುಬರುತ್ತೆ. ಹಾಗೆ ಇಟ್ ವಾಸ್ ಡಿಕ್ಲೇರ್ಡ್ ಆಸ್ ಎ ಮೇಜರ್ ಪೋರ್ಟ್ ಅಂಡರ್ ದ ಇಂಡಿಯನ್ ಫೋರ್ಟ್ಸ್ ಆ್ಯಕ್ಟ್ 1908 ಇನ್ ಮಾರ್ಚ್ 1919. ಸೊ ಇದನ್ನು ಒಂದು ಪ್ರಮುಖ ಬಂದರಾಗಿ ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಘೋಷಿಸಲಾಗುತ್ತೆ, ಈ ಇಂಡಿಯನ್ ಪೋರ್ಟ್ ಆ್ಯಕ್ಟ್ 1908 ಅಡಿಯಲ್ಲಿ. ಸೊ ನಂತರದಲ್ಲಿ ಬರುವಂಥದ್ದಂದರೆ ಈ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವಿನ ಈ ಒಂದು ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟ್ ಕುರಿತಾಗಿರುವಂಥದ್ದು. ಸೊ ಈ ಒಂದು ಒಪ್ಪಂದ 2022ರಲ್ಲಿ ಜಾರಿಗೆ ಬರುತ್ತೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಏನಂತಂದರೆ 96% ಆಫ್ ಇಂಪೋರ್ಟ್ಸ್ ಫ್ರಮ್ ಇಂಡಿಯಾ ಆರ್ ನೌ ತಾರಿಫ್ ಫ್ರೀ. ಅಂದರೆ ಭಾರತದಿಂದ ಏನು ಇಂಪೋರ್ಟ್ ಆಗತ್ತಾ, ಸೊ ಫ್ರಾಮ್ ಇಂಡಿಯಾ ಅಂದರೆ ಭಾರತದಿಂದ ಆಮದಾಗುವಂಥ ವಸ್ತುಗಳಿಗೆ ಏನಂತಂದರೆ ಪ್ರತಿಶತ 96% ಉತ್ಪನ್ನಗಳ ಮೇಲೆ ಏನು ಮಾಡಲಾಗಿದೆ ಅಂತಂದರೆ ತಾರಿಫ್ ಫ್ರೀ, ಅಂದರೆ ಯಾವುದೇ ರೀತಿಯ ಟ್ಯಾಕ್ಸನ್ನು ಹಾಕೋದಿಲ್ಲ. ಹಾಗೆ ಬೈ 2026 ಜನವರಿ 1 ಅಂದರೆ 2026 ಜನವರಿ ವೇಳೆಗೆ ಈ ಎಲ್ಲ ಸರಕುಗಳ ಮೇಲೆ 100%ನಷ್ಟು ಏನು ಮಾಡಲಾಗಿದೆ, ಇಲ್ಲಿ ಯಾವುದೇ ರೀತಿಯ ಎಲ್ಲ ಸರಕುಗಳ ಮೇಲೆ ಇಲ್ಲಿ ಯಾವುದೇ ರೀತಿಯ ಒಂದು ತೆರಿಗೆಯನ್ನು ವಿಧಿಸಲಾಗಲ್ಲ. ಹಾಗೆ ಓವರ್ 85% ಆಫ್ ಆಸ್ಟ್ರೇಲಿಯನ್ ಗೂಡ್ಸ್ ಎಕ್ಸ್ಪೋರ್ಟ್ ಟು ಇಂಡಿಯಾ ಆರ್ ತಾರಿಫ್ ಫ್ರೀ. ಸೊ ಆಸ್ಟ್ರೇಲಿಯಾದಿಂದ ಏನು ಭಾರತಕ್ಕೆ ರಫ್ತಾಗತ್ತಾ, ಸೊ ಇವುಗಳಲ್ಲಿ 85%ನಷ್ಟು ಉತ್ಪನ್ನಗಳ ಮೇಲೆ ಯಾವುದೇ ರೀತಿಯ ಸುಂಕಗಳನ್ನ ಹಾಕಲ್ಲ. ಸೊ ಇದೇ ಒಂದು ಸುಂಕಗಳನ್ನ 2026ರ ಒಂದು ವೇಳೆಗೆ 96%ನಷ್ಟು ಇನ್ಕ್ರೀಸ್ ಮಾಡುವಂಥ ಗುರಿಯನ್ನು ಹೊಂದಿದ್ದಾರೆ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.